ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ನಂದ ನಂದನ ಮುಕುಂದಗೆ ಪ್ರಿಯಳಾದ ನಂದ ನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ. ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ವೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ತುಳಸಿಯ ವನದಲ್ಲಿ ಹರಿಯಿಹನೆಂಬುದ ಶ್ರುತಿ ಸಾರುತ್ತಿದೆ ಕೇಳಿ. ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ. ತುಳಸಿಯ ವನದಲ್ಲಿ ಹರಿಯಿಹನೆಂಬುದ ಶ್ರುತಿ ಸಾರುತ್ತಿದೆ ಕೇಳಿ. ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ. ತುಳಸಿ ಸ್ಪರ್ಶವ ಮಾಡೆ ದೇಹ ಪಾವನವೆಂದು, ತುಳಸಿ ಸ್ಪರ್ಶವ ಮಾಡೆ ದೇಹ ಪಾವನವೆಂದು ತಿಳಿದುದಿಲ್ಲವೇ ಕೇಳಿ. ತುಳಸಿ
ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು, ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು, ಸುಖದಲ್ಲಿ ನೀವು ಬಾಳಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಮೃತ್ತಿಕೆಯನ್ನು ಮುಖದಲ್ಲಿ ಧರಿಸಲು ಮುರ್ಲೋಕ ವಶಬಹುದು. ಮಾಲೆ ಕೊರಳಲಿಟ್ಟ ಮನುಜಗೆ ಮುಕುತಿಯ ಮಾರ್ಗವ ತೋರುವುದು. ಮೂಲ ಮೃತ್ತಿಕೆಯನ್ನು ಮುಖದಲ್ಲಿ ಧರಿಸಲು ಮುರ್ಲೋಕ ವಶಬಹುದು. ಮಾಲೆ ಕೊರಳಲಿಟ್ಟ ಮನುಜಗೆ ಮುಕುತಿಯ ಮಾರ್ಗವ ತೋರುವುದು. ಕಾಲ ಕಾಲಗಳಲ್ಲಿ ಮಾಡುವ ದುಷ್ಕರ್ಮ, ಕಾಲ ಕಾಲಗಳಲ್ಲಿ ಮಾಡುವ ದುಷ್ಕರ್ಮ ಕಳೆದು ಬಿಸಾಡುವುದು. ಕಾಲನ ದೂತರ ಕಳಚಿ ಕೈವಲ್ಯದ, ಕಾಲನ ದೂತರ ಕಳಚಿ ಕೈವಲ್ಯದ ಲೀಲೆಯ ತೋರುವುದು. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಧರೆಯೊಳು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮಿ ಶ್ರೀ ತುಳಸಿ. ಪರಮ ಭಕ್ತರ ಘೋರ ಪಾಪಗಳ ತರಿದು ಪಾವನ ಮಾಡುವ ತುಳಸಿ. ಧರೆಯೊಳು ಸುಜನರ ಮರೆಯದೆ ಸಲಹುವ ವರಲಕ್ಷ್ಮಿ ಶ್ರೀ ತುಳಸಿ. ಪರಮ ಭಕ್ತರ ಘೋರ ಪಾಪಗಳ ತರಿದು ಪಾವನ ಮಾಡುವ ತುಳಸಿ. ಸಿರಿಯಾಯು ಪುತ್ರಾದಿ ಸಂಪದಗಳನ್ನಿತ್ತು, ಸಿರಿಯಾಯು ಪುತ್ರಾದಿ ಸಂಪದಗಳನ್ನಿತ್ತು ಹರುಷಗೊಳಿಪ ತುಳಸಿ. ಪುರಂದರ ವಿಠಲನ ಚರಣ ಕಮಲಗಳ, ಪುರಂದರ ವಿಠಲನ ಚರಣ ಕಮಲಗಳ. ಪುರಂದರ ವಿಠಲನ ಪುರಂದರ ವಿಠಲನ
ಜಿನೇಶನ ಭಜನೆ ಮಾಡೋಣ ಬನ್ನಿರು, ಜಿನೇಶನ ಭಜನೆ ಮಾಡೋಣ ಬನ್ನಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನೆಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ. ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ.
ಸ್ವಾಮಿ ಅಪಾಲಕರ್ತ ಪರಮಾತ್ಮ ದೇವರ ಯಜಮಾನ ವಿಚಾರ ಭಕ್ತಾಭಿಷೇಕೊಳಗೆ ಮತ್ತು ಸಹಿತರ ಮಾತಾಡಿ ಸಹಿತ ಮತ್ತು ಶ್ರೀ ಜಾಗೃತಿ ಸಂಚರ ಗ್ರಾಹಕ ಗ್ರಾಮ ಉದ್ದೇಶ ಪ್ರಕಾರ ಗೋಲ್ಪುರ ವರ್ತಿಕರ ಮತ್ತು ಮುಂದ ಪ್ರತಿಷ್ಠಾಪನೆ ಮತ್ತು ದ್ವಾರ ಪೂಜೆ ಮತ್ತು ಗ್ರಾಮ ಪ್ರವೇಶ ಮತ್ತು ಭಾಗವತಿಗೆ ಸೇವಾದಿಗಳನ್ನು ಮಧ್ಯಾಹ್ನದ ಸೂರ್ಯ ಕಿರಣದ ಕಾಲದ ಬಂದಿರುವ ಪರಮಾತ್ಮ ದೇವರಿಗೆ ದೇವತಾ ಸಾನ್ನಿಧ್ಯ ರಕ್ತದ ವರ್ತನೆಗೆ ಜಾರಿಗೆ ಕಲಿಸಿಕೊಂಡು ದೇವತೆಗೆ ಸಹಿತವಾದ ಪೂರ್ಣೇಂಜಿನ ಪ್ರಸಾದನಾದಿ ಪೂಜೆ ಪರಮಾತ್ಮ ದೇವರ ಪೂರ್ಣ ಕಳೆದಲ್ಲಿ ಜಾಗೃತ ಗ್ರಾಹಕ ಸಂಸಾರ ಗೋಪುರದಲ್ಲಿಗೆ ಮನ್ಪುನಂಜಿನ ಉದ್ಯೋಗವು ಕಲ್ಪನಂತೆ ವಿದ್ಯೆಗೆ ಪುನಂಜಿನ ಆರೋಗ್ಯಗಳು ಬರುವ ಸಂಪಾದನೆ ದತ್ತೈದು ಲಕ್ಷ ಉತ್ಪತ್ತಿ ಸಂಪಾದನೆ ಕೈಗಾರಿಕೆ ಸುಗಮ ಕಾಯಿಲಾರೋಗ್ಯ ಧನಕನಕ ಸಕಲೇಶ್ವರ ಪ್ರತಿ ಸಾಮೂಹಿಕವಾದ ದೇವೇಂದ್ರ ಪರಮಾತ್ಮ ದೇವರನ್ನ ಅನುಗ್ರಹ ದೇವೇಂದ್ರನ ಆಧಾರಗಳು ಈ ಸ್ಥಳಗ್ರಹ ಸಂಸಾರ ಬೆಳಗದಲ್ಲಿ ವಿಶೇಷ ರೀತಿಯ ದೇವತಾರಾಧನೆ ಮತ್ತು ಶುಭಕೆಲಸ ಮತ್ತು ಭಕ್ತನಂಜನ ಬಿನ್ನಿರಿಗೆ ಸತ್ಕಾರ ಮಲ್ಪನಂಜನ ಯೋಗ ಭಾಗ್ಯ ಪುಣ್ಯವನ್ನು ಸದಾಕಾಲ ನನಗೆ ಅನುಗ್ರಹ ಮಂತುಕೊಂಡು ನಾವು ಮಾತೇಳಿಸಿದ ಪರಮಾತ್ಮ ದೇವರ ಮಂತ್ರಂಜಿ ಪ್ರಾರ್ಥನೆ ಕಲ್ಯಾಣ ಭಜಗತ್ರಾಯ ಕಾಮಿತಾರ್ಥ ಪ್ರಮದಾನಿ ಮಧ್ವೆಂಕಟನಾಥಾಯ ಶ್ರೀನಿವಾಸ ಜನ್ಮರುಹ ಲಕ್ಷ್ಮೀನಾರಾಯಣ ಸಹ ಸತ್ಯಾನ ದೇವರ ಬಾಧಾರವಿಂದಕ್ಕೆ ಗೋವಿಂದಾಡಿ ಗೋವಿಂದ ಫಲ ಸಾಹಿತ್ಯದ ಫಲ ಪ್ರಾಪ್ತಿರಸ್ತು ಪೂರ್ಣತಾ ನಿನ್ನೆ ಸುದಿನ ಗುರುವಾರ ರಾಯರ ಮಂತ್ರಾಕ್ಷತೆ ಅನ್ನುವ ನಾಮಧೇಯವನ್ನು ಹೊತ್ತ ಹರೀಶ ಸುಪ್ರಿಯ ಈ ದಂಪತಿಗಳ ಕನಸಿನ ಅರಮನೆ ಶಾಸ್ತ್ರೋಕ್ತವಾಗಿ ಪುರೋಹಿತರಿಂದ ಎಲ್ಲ ಶಾಸ್ತ್ರಗಳಿಗೆ ಬದ್ಧವಾಗಿ ಏನೆಲ್ಲ ಕಾರ್ಯಗಳು ನಡೀಬೇಕು ಗೃಹ ಪ್ರವೇಶದ ಎಲ್ಲ ಕಾರ್ಯಗಳು ನೆರವೇರಿ ಇದೀಗ ಒಡೆಯ ಸತ್ಯನಾರಾಯಣ ಸ್ವಾಮಿಯ ಪೂಜೆಯೊಂದಿಗೆ ಸಂಪನ್ನಗೊಂಡು ಅದಕ್ಕೆ ಮತ್ತಷ್ಟು ಮೆರುಗು ತರಲಿಕ್ಕೆ ಹರಿಕಥಾ ಕಾರ್ಯಕ್ರಮವನ್ನು ಇದೀಗ ನೆರವೇರಿಸಲಿಕ್ಕೆ ಅಣಿಯಾಗಿದ್ದೇವೆ, ಸಜ್ಜಾಗಿದ್ದೇವೆ. ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರನ್ನು, ಇಷ್ಟಮಿತ್ರರನ್ನು, ಬಂಧುಗಳನ್ನು ಎಲ್ಲರನ್ನು ಕೂಡ ತುಂಬ ಅಭಿಮಾನದಿಂದ ಪ್ರೀತಿಯಿಂದ ಮತ್ತೆ ಮತ್ತೆ ಹೃದಯಸ್ಪರ್ಶಿಯಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಬಂಧುಗಳೇ, ಬಹಳ ಖುಷಿಯಾಗ್ತಾ ಇದೆ. ನಮ್ಮೂರು ಕಾರ್ಕಳದ ಬಜಗೋಳಿ. ಈ ಬಜಗೋಳಿಗೆ ದೂರದ ಕಾಸರಗೋಡಿನಿಂದ ನಮ್ಮ ಅಕ್ಕರೆಯ ಅಭಿಮಾನದ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿ ಇವತ್ತು ಭಕ್ತ ಸುಧಾಮ ಅನ್ನುವಂಥ ಹರಿಕತೆಯನ್ನು ಮಾಡಲಿಕ್ಕೆ ನಮ್ಮ ಮುಂದೆ ನಿಂತಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮೇರು ಕೀರ್ತಿಯನ್ನು ಹೊಂದಿರತಕ್ಕಂಥ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನು ಕೊಟ್ಟು ಸೈ ಎನಿಸಿಕೊಂಡಿರ್ತಕ್ಕಂಥ ಒಬ್ಬ ಕಲಾವಿದ ಇವತ್ತು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ನಾವು ಭಾಳ ಸಂತೋಷ ಆಗ್ತಾ ಇದೆ. ಅವರ ಪರಿಚಯ ಮಾಡಲಿಕ್ಕೆ ನನಗೆ ಇಷ್ಟು ದೊಡ್ಡ ವ್ಯಕ್ತಿಯನ್ನು ನಾನು ಪರಿಚಯಿಸ್ಲಿಕ್ಕೆ ಸಾಧ್ಯವ ಅನ್ನುವಷ್ಟು ಮಟ್ಟಕ್ಕೆ ನಾನು ಆ ಪರಿಚಯವನ್ನು ಕಂಡೆ. ಈಗ ಕಲಾರತ್ನ ಶಮ್ನ ಅಡಿಗ ಅಂದರೆ ಶಂಕರನಾರಾಯಣ ಅಡಿಗ ಇದೀಗ ನಮ್ಮ ಮುಂದೆ ನಿಂತಿದ್ದಾರೆ. ಕಾಸರಗೋಡಿನ ಕುಂಬಳೆಯವರು. ಕಲೆ ಹುಟ್ಟುವುದಕ್ಕೆ ಅದೊಂದು ಪುಣ್ಯಭೂಮಿ ಅಂದ್ಕೊಂಡಿದ್ದೀನಿ. ಕಾಸರಗೋಡಿನ ಕುಂಬಳೆಯವರು ಕಳೆದ 32 ವರ್ಷಗಳಿಂದ, ಬಂಧುಗಳೇ, ಕಳೆದ 32 ವರ್ಷಗಳಿಂದ ಹರಿಕಥಾ ರಂಗದಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇರ್ತಕ್ಕಂಥವರು ಈ ಪುಣ್ಯಾತ್ಮರು. ಇವರು ಖ್ಯಾತ ರಂಗಕಲಾವಿದರು, ನಟರು, ನಿರ್ದೇಶಕರು. ಸುಮಾರು 50ಕ್ಕೂ ಹೆಚ್ಚಿನ ಪೌರಾಣಿಕ ನಾಟಕಗಳನ್ನು ರಚಿಸಿ ನಿರ್ದೇಶಿಸಿ ಅದರಲ್ಲಿ ಕೀರ್ತಿಯನ್ನು ಪಡೆದಂಥ ಪುಣ್ಯಾತ್ಮರು ಇವತ್ತು ನಮ್ಮ ಮುಂದೆ ಈ ಕಾರ್ಯಕ್ರಮ ನೀಡಲಿಕ್ಕೆ ಬಂದು ನಿಂತಿದ್ದಾರೆ. ನಾಟಕ ಪ್ರದರ್ಶನಕ್ಕಾಗಿ ಸಂಧ್ಯಾ ಸಂಗಮ ಎನ್ನುವಂಥ ಒಂದು ಕಲಾ ಸಂಸ್ಥೆಯನ್ನೇ ಸ್ಥಾಪಿಸಿ ಸುಮಾರು 25ಕ್ಕೂ ಹೆಚ್ಚು ಕಲಾವಿದರನ್ನು ತಯಾರಿಸಿ ಅವರನ್ನು ರಂಗದಲ್ಲಿ ಸುಮಾರು 750ಕ್ಕೂ ಹೆಚ್ಚು ನಾಟಕ ಪ್ರದರ್ಶನ ನೀಡಿದಂಥ ಕೀರ್ತಿ ಇವರದ್ದಾಗಿದ್ದು, ಕಲಾರತ್ನ ಎನ್ನುವಂಥ ಬಿರುದು ಕೂಡ ಇವರ ಪಾಲಿಗೆ ಒದಗಿರುವುದು ನಮ್ಮ ಸುದೈವ, ನಮ್ಮ ಖುಷಿ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2011ರಿಂದ 2021 ತನಕ ಹರಿಕತೆಗಾಗಿಯೇ ಮೀಸಲಾದ ಕಥಾಕೀರ್ತನ ಎಂಬ ಆಧ್ಯಾತ್ಮ ಮಾಸಪತ್ರಿಕೆಯ ಸಂಪಾದಕರಾಗಿ ಅದರ ಮೂಲಕ ಹರಿಕತೆಯ ಪ್ರಚಾರವನ್ನು ನಾಡಿನಾದ್ಯಂತ ಮಾಡಿದಂಥ ಕೀರ್ತಿ ಈ ಪುಣ್ಯಾತ್ಮರಿಗೆ ಸಂದತೆ. 2004ರಂದು ಸ್ಥಾಪನೆಗೊಂಡ ಕೀರ್ತನಾ ಕುಟೀರ ಎಂಬ ಸಂಸ್ಥೆಯ ಮೂಲಕ ಸುಮಾರು 100ಕ್ಕೂ ಹೆಚ್ಚಿನ
ಹರಿಕಥಾ ಕಲಾಸಕ್ತರಿಗೆ ಹರಿಕಥಾ ನಿರೂಪಣೆಯ ತರಬೇತಿಯನ್ನು ನೀಡಿದ್ದಾರೆ. ಪ್ರತಿ ಭಾನುವಾರ ಬಂಧುಗಳೇ, ಪ್ರತಿ ಭಾನುವಾರ ತಮ್ಮ ಮನೆಯಲ್ಲಿ 3 ಗಂಟೆ ಕಾಲ ಹರಿಕಥಾ ತರಬೇತಿಯನ್ನು ನೀಡುತ್ತಿರುವುದಲ್ಲದೆ ಆನ್ಲೈನ್ ಮೂಲಕ ಕೂಡ ಹರಿಕಥೆಯನ್ನು ಕಲಿಸ್ತಕ್ಕಂಥ ಕೆಲಸ ಈ ಪುಣ್ಯಾತ್ಮರ ಮೂಲಕ ಆಗ್ತಾ ಇದೆ. ಮಾತ್ರ ಅಲ್ಲ, ಈ ನಾಡಿನ ಸತ್ಸಂಪ್ರದಾಯ ಉಳಿಬೇಕು ಅಂದರೆ ಈ ರೀತಿಯ ಆಚಾರ ವಿಚಾರಗಳನ್ನು ಹೇಳ್ತಕ್ಕಂಥ, ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಆ ಹರಿಕಥೆ ಅದು ಉಳಿತದೆ, ಬೆಳೀತದೆ ಅನ್ನಲಿಕ್ಕೆ ಇವರು ಸಾಕ್ಷಿ ಆಗ್ತಾ ಇದ್ದಾರೆ. ಇವರ ಪತ್ನಿ ಹಾಗೆ 2 ಪುತ್ರಿಯರು, ಭಾಳ ಖುಷಿಯಾಗತ್ತೆ ನೋಡಿ. ಇವರ ಪತ್ನಿ ಧರ್ಮಪತ್ನಿ ಹಾಗೂ ಅವರ 2 ಪುತ್ರಿಯರು ಕೂಡ ಉತ್ತಮ ಹರಿದಾಸರಾಗಿದ್ದಾರೆ. ಉತ್ತಮ ಹರಿದಾಸರು. ನಾವು ಗುರುರಾಜ ನಾಯ್ಡು ಇವ್ರದ್ದೆಲ್ಲ ಹೆಸರು ಹೇಳ್ತೇವೆ. ನಮ್ಮ ಹತ್ತಿರದಲ್ಲಿದ್ದಂಥ ಇಂಥ ಪುಣ್ಯಾತ್ಮರನ್ನು ನಮಗೆ ಕಾಣಲಿಕ್ಕೊಂದು ಒಳ್ಳೆಯ ಸುದೈವ ಅಂತ ಭಾವಿಸ್ತೇನೆ. ಕಲಾರತ್ನ, ಕಲಾಗಂಧರ್ವ, ಕೀರ್ತನ ಸಾರ್ವಭೌಮ, ಹರಿಕಥಾ ಕಲಾ ಸಂವರ್ಧಕ, ಕೀರ್ತನ ಕಲಾಕೇಸರಿ, ಕೀರ್ತನ ರಾಜ, ಇಂಥ 10 ಬಿರುದುಗಳು ಈ ಪುಣ್ಯಾತ್ಮರ ಮಡಿಲನ್ನು ಸೇರಿ ಆ ಬಿರುದುಗಳು ತಮ್ಮ ಕೀರ್ತಿಯನ್ನು ಹೆಚ್ಚಿಸ್ಕೊಂಡಿದೆ ಅನ್ನಲಿಕ್ಕೆ ಹೆಮ್ಮೆ ಆಗತ್ತೆ. ತುಂಬ ಅಭಿಮಾನದಿಂದ ಈ ರಾಯರ ಮಂತ್ರಾಕ್ಷತೆ, ಗುರುರಾಯರ ಆಶೀರ್ವಾದದಿಂದಲೇ ತಲೆ ಎತ್ತಿ ನಿಂತಿರ್ತಕ್ಕಂಥ ಒಬ್ಬ ಶಿಲ್ಪಿ, ಇನ್ನೊಬ್ಬ ಆ ಧರ್ಮಪತ್ನಿ ಆರೋಗ್ಯ ಕ್ಷೇತ್ರದ ದೊಡ್ಡ ಸಾಧಕಿ. ಅವರ 2 ಕನಸಿನ ಈ ಅರಮನೆ, ಸಾನ್ವಿ ಮತ್ತು ಸಾಮ್ರಾಟ್, ಈ ಪುತ್ರ ಮತ್ತು ಪುತ್ರಿಯರ ಈ ಅರಮನೆಯ ಉದ್ಘಾಟನೆ ಇವತ್ತು ಗೃಹ ಪ್ರವೇಶ ನಡೆದಿದೆ. ಈ ಹೊತ್ತಲ್ಲಿ ನಿಮ್ಮ ಆಗಮನ ತುಂಬ ಖುಷಿ ಕೊಟ್ಟಿದೆ. ನಿಮ್ಮಿಂದ ಒಳ್ಳೆ ಹರಿಕತೆ ಮೂಡಿ ಬರುತ್ತೆ ಅನ್ನೋದು ಖಂಡಿತ, ಈ ನಿಮ್ಮ ಇದನ್ನು ನೋಡುವಾಗಲೇ ಖಂಡಿತ ಅನ್ನಿಸಿದೆ. ಇನ್ನಷ್ಟು ಚೆಂದಾಗಿ ಮೂಡಿ ಬರಲಿ ಎನ್ನುವ ಹಾರೈಕೆಯೊಂದಿಗೆ ಎಲ್ಲ ಬಂಧುಗಳ ಪರವಾಗಿ ತಲೆಬಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಹೂವಿನ ಮಲ್ಲಿಗೆ ಹಾರ ತೊಡಿಸೋದ್ರ ಮೂಲಕ ಅವರನ್ನು ಮಲ್ಲಿಗೆ ಹಾರ ಸ್ವಾಗತಿಸ್ತಾ ಶಾಲನ್ನು ಕೊಟ್ಟು ಗೌರವದಿಂದ ಮನೆಗೆ ಬರಮಾಡ್ಕೊಳ್ತಿದ್ದೀವಿ ಸರ್. ಶಾಲನ್ನು ತೋರಿಸಿ. ಎಸ್. ಹಾಗೆ ಆ ಹರಿಕತೆ ಎಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಎನ್ನುವುದು ಹಿಮ್ಮೇಳದವರ ಕೈವಾಡವೂ ಇರುತ್ತೆ. ಅದರಲ್ಲಿ ಹಿಮ್ಮೇಳ ಇಲ್ಲದೆ ಯಾವುದು ಚೆಂದಾಗಿದ್ದು ಇಲ್ಲವೇ ಇಲ್ಲ. ಯಕ್ಷಗಾನ ಇರಲಿ, ಹರಿಕತೆ ಇರಲಿ, ಯಾವುದೇ ನಾಟ್ಯರಂಗದ ಯಾವುದೇ ಕಲಾ ಪ್ರಕಾರಗಳು ಕೂಡ ಬೆಳೆದು ನಿಂತಿರೋದು ಇವತ್ತು ಹಿಮ್ಮೇಳದ ಕೈ ಚಳಕದಿಂದ. ಅದಕ್ಕೆ ಸಾಥ್ ನೀಡಲಿಕ್ಕಾಗಿ ಹಾರ್ಮೋನಿಯಂನಲ್ಲಿ ಸತ್ಯನಾರಾಯಣ್ ಐಲಾ ಇವರು ಅವರ ಹಿರಿತನವನ್ನು ಗಮನಿಸುವಾಗಲೇ ಖುಷಿಯಾಯಿತು. ಸರ್ ನಿಮ್ಮ ಪರಿಚಯ ಕೊಡಿ ಅಂತ ಹೇಳಿದರೆ ಅದಕ್ಕಿಂತ ಮೊದಲು ಹರಿದಾಸರ ಪರಿಚಯ ತಗೊಳ್ಳಿ, ಮತ್ತೆ ನಮ್ಮದು ತಗೊಳ್ಳಿ ಎಂದು ಅದರ ದೊಡ್ಡತನ ಅನಿಸ್ಕೊಳ್ಳೋದು. ನನ್ನಂಥವನಾದರೆ ನಂದು ಬರ್ಕೊಳ್ಳಿ ಬೇಗ ಅಂತ ಹೇಳ್ತಿದ್ದೆ. ಅದರ ಹಿರಿತನ ಹೇಗಿರುತ್ತೆ ಅನ್ನೋದಕ್ಕೆ ಅವರ ಮಾತೇ ಸಾಕ್ಷಿಯಾಗಿದೆ. ಪುಣ್ಯಾತ್ಮರ ನಿಂಬಾಳು ಬಂಗಾರ ಆಗಲಿ, ಈ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧಕರಾಗಿ ಅನ್ನುವಂಥ ಹಾರೈಕೆ ನಮ್ಮದು. ಹಾಗೆ ತಬಲದಲ್ಲಿ ಜಗದೀಶ್ ಉಪ್ಪಳ ಸರ್, ನಿಮ್ಮ ಕೈ ಚಳಕ ನೋಡುವಾಗಲೇ ಗೊತ್ತಾಗುತ್ತೆ, ನೀವು ಕಾಯ್ತಾ ಇದ್ದೀರಿ ಮಾಸ್ಟರ್ ಯಾಕೆ ಇಷ್ಟು ಎಳೀತಾರೆ ಅಂತ ಅಲ್ವಾ. ನಿಜವಾಗಿ ಖುಷಿಯಾಗಿದೆ. ನಿಮ್ಮನ್ನು ಕೂಡ ತುಂಬ ಪ್ರೀತಿಯಿಂದ ಈ ಕಾರ್ಯಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೀವಿ. ಅವರಿಗೆ ಶಾಲ್ ತೋರಿಸಿದ್ರ ಅಣ್ಣ, ಶಾಲ್ ತೋರಿಸಿದ? ಹಾಂ ಶಾಲ್ ತೋರಿಸಿದ್ರ? ಎಸ್ ಸರ್. 3ವರನ್ನು ಕೂಡ ಭಕ್ತ ಸುಧಾಮ ಅನ್ನುವಂಥ ಹರಿಕತೆಗೆ ಈ ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೀವಿ. ಒಳ್ಳೆಯದು. ಕಲಾಭಿಮಾನಿಗಳೇ ಹಾಗೂ ಇವತ್ತಿನ ಈ ಶುಭ ಕಾರ್ಯಕ್ರಮ ಬಂದಿರುವಂತಹ ಎಲ್ಲ ಬಂಧುಗಳೇ, ಸ್ನೇಹಿತರೇ, ಆಪ್ತೇಷ್ಟರೇ, ಸಮಯಾವಕಾಶ ಬಹಳ ಕಡಿಮೆ, 1 ಗಂಟೆ ಕಾಲ ಅವಕಾಶ ಕೊಟ್ಟಿದ್ದಾರೆ. ಭಕ್ತ ಸುಧಾಮ ಕೇಳುವವರು ಸರಿಯಾಗಿ ಶ್ರದ್ಧೆಯಿಂದ ಕೇಳಿದರೆ 4 ಗಂಟೆ ಮಾಡುವ ಕಥೆ. ಭಕ್ತ ಸುಧಾಮದಲ್ಲಿ ಯಾವುದು ಇಲ್ಲ, ಯಾವುದು ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜೀವನವನ್ನು ರೂಪಿಸಿಕೊಟ್ಟಂತಹ ಒಂದು ಸುಧಾಮ. ಅದರಲ್ಲೂ ಇವತ್ತು ಸುಧಾಮ ಅಂತ ಹೇಳುವುದನ್ನು ಅವರು ಆರಿಸಿಕೊಂಡಿದ್ದಾರೆ. ನಾನು ಓದಲ್ಲೆಲ್ಲ ಹೇಳಲಿಕ್ಕುಂಟು, ಹರಿಕಥೆಯಲ್ಲಿ ಕೆಲವು ಕಥೆಗಳು ಕೆಲವು ನಮಗೆ ವರಗಳನ್ನು ಕೊಡ್ತವಂತೆ. ಅದರಲ್ಲಿ ಭಕ್ತ ಸುಧಾಮ ಎನ್ನುವಂತಹ ಕತೆ ಸಂಪತ್ತನ್ನು ಕೊಡತಕ್ಕಂತಹ ಕತೆ. ಅಂತಹ ಸಂಪತ್ತನ್ನು ಕೊಡತಕ್ಕಂತಹ ಕಥೆಯನ್ನು ಇವತ್ತು ಆರಿಸಿಕೊಂಡಿದ್ದಾರೆ. ಸಮಯಾವಕಾಶ ಬಹಳ ಕಡಿಮೆ, ನಮಗೆಲ್ಲ ಹಸಿವೆ ಆಗ್ತದೆ ಅಂತ ಗೊತ್ತಿದೆ. ಮಳೆ ಬಂದ ಕಾರಣದಿಂದ ಹಸಿವು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೂ ಗೊತ್ತಿದೆ. ಜೊತೆಯಲ್ಲಿ ನನಗೂ ಹಸಿವಾಗ್ತಾ ಇದೆ. ಆದ ಕಾರಣ ಕೊಟ್ಟಂತಹ 1 ಗಂಟೆ ಅವಧಿ, 1 ಗಂಟೆ ತನಕ ನಿಮಗೂ ಊಟ ಇಲ್ಲ ಅಂತ ಅವರು ಹೇಳಿದ್ದಾರೆ. ನಾನು ಹೇಳಲಿಲ್ಲ 1 ಗಂಟೆ ತನಕ ಊಟ ಕೊಡೋದಿಲ್ಲ. 1 ಗಂಟೆ ದಾಟಿದರೆ ನಿಮಗೆ ಊಟ ಕೊಡೋದಕ್ಕೆ ನನ್ನದೇನು ಆಕ್ಷೇಪ ಇಲ್ಲ.
1 ಗಂಟೆ ಒಳಗೆ ಹರಿಕಥೆಯನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ, ಒಂದು ವೇಳೆ ಸಮಯ ಅತಿಕ್ರಮಣವಾದರೆ ಊಟ ಮಾಡುವುದಕ್ಕೆ ಯಾವುದೇ ಆಕ್ಷೇಪ ನಾನು ಮಾಡುವುದಿಲ್ಲ. 1 ಗಂಟೆ ತನಕ ಮಾತ್ರ ದಯವಿಟ್ಟು ಎಲ್ಲರೂ ಕೂತುಕೊಂಡು ಈ ಹರಿಕಥಾ ಅಮೃತ ಸಾರವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಕಥಾ ಪ್ರವೇಶಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೊಡ್ತಾ ಇದ್ದೇನೆ. ಹರಿ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಲಕ್ಷ್ಮೀರಮಣ ಗೋವಿಂದ ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿತನಯ. ಓದಲಿ ನಿನ್ನಯ ಪಾದವ ತೋರೋ ಮೋದಲಿ ನಿನ್ನಯ ಪಾದವ ತೋರೋ ಸಾಧುವಂದಿತನೆ ಆದರದಲ್ಲಿ ಗಜವದನ ಬೇಡುವೆ ಗೌರಿತನಯ. ಸರಸಿಜನಾಭಶ್ರೀ ಪುರಂದರ ವಿಠಲನ ಸರಸಿಜನಾಭಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನಿದಯ ಮಾಡೋ ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ ಗೌರಿತನಯ. ವಿಘ್ನೇಶ್ವರ ಮಹಾರಾಜ ಕಿ ಜಯ. ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿ ಕಿ ಜಯ. ಹೇಸಿಗೆ ಸಂಸಾರದಲ್ಲಿ ಹೇಸಿಗೆ ಸಂಸಾರದಲ್ಲಿ ಹೇಸಿಗೆ ಸಂಸಾರದಲ್ಲಿ ಆಶಾಲೇಶ ಇರಲಾರೆ ಜಯಿಸಬೇಕು ಇದ್ದು ಜಯಿಸಬೇಕು ಇದ್ದು ಜಯಿಸಬೇಕು ಇದ್ದು ಜಯಿಸಬೇಕು. ಅಪರೋಕ್ಷಗಳಾದಂಥ ಪುರಂದರದಾಸರ ಸುಂದರವಾದ ಕೀರ್ತನೆ ಇದು. ಈಸಬೇಕು ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಶಾಲೇಶ ಇರದ ಹಾಗೆ ಈಸಬೇಕು ಇದ್ದು ಜಯಿಸಬೇಕು. ಈಸುವುದು ಅಂತಂದ್ರೆ ಈಜುವುದು ಅಂತ ಅರ್ಥ, ಜಯಿಸುವುದು ಅಂತಂದ್ರೆ ಗೆಲ್ಲುವುದು ಅಂತ ಅರ್ಥ. ಈಗ ಈಸುವುದಲ್ಲಿ ಗೆಲ್ಲುವುದು ಯಾವುದನ್ನು ಅಂತ ಹೇಳುವುದು ಪ್ರಶ್ನೆ. ನಮ್ಮ ಇಡೀ ಕಥಾನಾಯಕ ಸುಧಾಮನ ಕಥೆ ಈ ತಾತ್ವಿಕ ಚಿಂತನೆಯ ಮೇಲೆ ಇದೆ. ಪುರಂದರದಾಸರು ಏನು ಕೀರ್ತನೆ ಬರೆದಿದ್ದಾರೆ ಅದರ ಆಧಾರದಲ್ಲಿ ಭಕ್ತನಾದ ಸುಧಾಮನ ಕತೆ ಪೂರ್ಣವಾಗಿ ನಿಂತಿರುವಂಥ. ಹೆಚ್ಚಕ್ಕೆ ನಾವು ನೀವು ಈ ಕಥಾ ಯಾವ ರೀತಿಯಲ್ಲಿ ಮುನ್ನಡೆದುಕೊಂಡು ಹೋಗುತ್ತದೋ ಅದೇ ಪ್ರಕಾರ ನಮ್ಮ ಸಂಸಾರದಲ್ಲಿ ನಡೆಯಬೇಕು ಅಂತಿದ್ರೆ ಈ ಕೀರ್ತನೆಯಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಬೇಕಾಗ್ತದೆ. ದಾಸರು ಹೇಳ್ತಾರೆ, ಪ್ರತಿಯೊಬ್ಬರನ್ನು ಕೂಡ ಭಗವಂತ ಈ ಭವವೆಂಬಂತಹ ಸಮುದ್ರಕ್ಕೆ ನೂಕಿ ಹಾಕಿದ್ದಾನಂತೆ. ನಾವೆಲ್ಲ ಈ ಸಮುದ್ರದಲ್ಲಿ ಈಜಾಡುವವರು. ನಮ್ಮನ್ನು ಒಮ್ಮೆ ಸಮುದ್ರಕ್ಕೆ ನೂಕಿ ಹಾಕಿದ ಮೇಲೆ ನಾವು ಈಜಾಡ್ತೇವೆ. ಈಜಾಡುವುದಂದ್ರೆ ಸಂಸಾರದಲ್ಲಿ ಸಾಧನೆ ಮಾಡ್ತಾ ಹೋಗುವಂತಹ. ಯಾರೊಬ್ಬನೂ ಕೂಡ ಕುಟುಂಬದಲ್ಲಿ, ಸಂಸಾರದಲ್ಲಿ, ಸಮಾಜದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಏನಾದರೂ ಮಾಡ್ತಾ ಇರ್ತಾನೆ. ಏನು ಮಾಡಬೇಕು ಎಂಬುದು ಮಾತ್ರ ಮುಖ್ಯವಾಗಿ ಬರುತ್ತೆ. ಏನಾದರೂ ಮಾಡಿದರೆ ನಮ್ಮ ಸಂಸಾರದಲ್ಲಿ ಜೀವನ ಮಾಡಿದ ಹಾಗೆ ಆಗುವುದಿಲ್ಲ. ಜೀವಿಸುವುದು ಬೇರೆ, ಬದುಕುವುದು ಬೇರೆ. ಬದುಕು ಹೇಗಿರಬೇಕು ನಮ್ಮದು ಅಂತಂದರೆ ಪರಮಾತ್ಮ ಮೆಚ್ಚುವ ರೀತಿಯಲ್ಲಿ ಇರಬೇಕು ಅಂತಾರೆ ದಾಸರು.
ಸಂಸಾರವೆಂಬಂತಹ ಸಾಗರದಲ್ಲಿ ಈಸುವಂತಹ ಅಂದರೆ ಈಸುವಂತಹ ಪ್ರತಿಯೊಬ್ಬ ಜೀವಿಯೂ ಕೂಡ ಜಯಿಸಬೇಕು ಅಂತಾದರೆ ಅವನು ಆ ದಡವನ್ನು ದಾಟಬೇಕು. ಈ ದಡದಿಂದ ಹೊರಟಿದ್ದಾನೆ, ಆ ದಡ ಮುಟ್ಟಬೇಕು ನಮ್ಮ ಈಜುವ ಆ ಪ್ರಕ್ರಿಯೆಯಲ್ಲಿ. ಈ ದಡ ಯಾವುದು, ಆ ದಡ ಯಾವುದು? ಈ ದಡ ಅಂತಂದರೆ ಇಹಲೋಕ, ಆ ದಡ ಅಂದರೆ ಪರಲೋಕ. ನಾವು ನಮ್ಮ ಜೀವನವನ್ನು ಮುಗಿಸಿದ ಮೇಲೆ ಒಂದು ಕಡೆಗೆ ಹೋಗಿ ನಿಲ್ಲುತ್ತೇವಂತೆ, ಅದಕ್ಕೆ ಪರಲೋಕ ಅಂತ ಹೇಳ್ತಾರೆ. ಹಾಗಿದ್ರೆ ನಾವೆಲ್ಲ ಇರುವಂತಹ ಈ ಒಂದು ಜೀವನಕ್ಕೆ ಇಹಲೋಕ ಅಂತ ಹೇಳ್ತೇವೆ. ಯಾರಾದರೂ ತೀರಿಕೊಂಡ್ರೆ ಇಹಲೋಕ ವ್ಯಾಪಾರ ಮುಗಿಸಿದ ಅಂತ ಹೇಳ್ತಾರೆ. ಹಾಗಾದರೆ ಇಹಲೋಕದಲ್ಲಿ ಇರುವಾಗ ನಾವು ಈಸುವಾಗ ಯಾವುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಬೇಕು ಅಂತಂದರೆ ಈ ಸಂಸಾರ ಇದು ಹೇಸಿಗೆ ಅಂತ ತಿಳಿದು ಪರಮಾತ್ಮನ ಕಡೆಗೆ ಗಮನ ಕೊಡಬೇಕು ಅಂತಾರೆ. ಹೇಸಿಗೆ ಸಂಸಾರದಲ್ಲಿ ಆಶಾಲೇಶ ಇರದ ಹಾಗೆ, ಸಂಸಾರದಲ್ಲಿ ಒಂದಿಷ್ಟು ಕೂಡ ಆಶೆ ಇರದ ಹಾಗೆ ಪರಮಾತ್ಮನನ್ನು ನಂಬಿಕೊಂಡು ಬದುಕಬೇಕು. ಹಾಗಿದ್ರೆ ಪರಮಾತ್ಮನನ್ನು ನಂಬಬೇಕು ಅಂತಿದ್ರೆ ನಮಗೆ ಸಂಸಾರ ಯಾವಾಗ ಹೇಸಿಗೆ ಆಗ್ತದೆ? ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಗಂಡ ಇದ್ದಾನೆ, ಒಬ್ಬಳ ಹೆಂಡತಿದ್ದಾಳೆ, ಒಬ್ಬಳೆ ಮಕ್ಕಳಿದ್ದಾರೆ, ಒಳ್ಳೆಯ ಮಕ್ಕಳಿದ್ದಾರೆ, ಮಗ ಮಗಳು, ಅತ್ತೆ ಮಾವ, ತಂದೆ ತಾಯಿ, ಬಂಧುಗಳು, ನೆಂಟರು, ನಮ್ಮ ಮನೆಯಲ್ಲಿರುವ ನಾಯಿ ಬೆಕ್ಕು, ಇದೆಲ್ಲವನ್ನು ಬಿಟ್ಟು ಹೇಗೂ ಸ್ವಾಮಿ ನಾವು ಸಂಸಾರ ಬಿಟ್ಟು ಹೋಗುವಂತಹ? ಸಂಸಾರದಲ್ಲಿರುವಾಗ ಇದನ್ನೆಲ್ಲ ಪ್ರೀತಿ ಮಾಡಬೇಡಿ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಕೇಳಿದರೆ ಅದೆಲ್ಲವೂ ನಮಗೆ ಸುಖ ಕೊಡುವಂತಹದ್ದಲ್ಲ ಅಂತ ತಿಳ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಸಂಸಾರದಿಂದ ನಮಗೆ ಸುಖ ಸಿಕ್ಕುವಂಥದ್ದಲ್ಲ, ಪರಮಾತ್ಮನ ಆತ್ಯಂತಿಕವಾದಂತಹ ಭಕ್ತಿ ಮಾತ್ರವೇ ನಮಗೆ ಸುಖ ಕೊಡುವಂತಹ ತಿಳ್ಕೊಳ್ಬೇಕಾದ್ರೆ ಈ ಸಂಸಾರವನ್ನು ಹೇಸಿಗೆ ಅಂತ ತಿಳ್ಕೊಳ್ಬೇಕು ಅಂತ ದಾಸರು ನಮಗೊಂದು ಯುಕ್ತಿ ಹೇಳಿದರು. ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ಯುಕ್ತಿ ಹೇಳಬೇಕು, ಉಪಾಯ ಹೇಳಬೇಕು. ಸಂಸಾರವನ್ನು ಹೇಗೆ ನೀವು ಹೇಸಿಗೆ ತಿಳ್ಕೊಳ್ತೀರಿ? ಹೇಸಿಗೆ ಅಂತ ತಿಳ್ಕೊಂಡ್ರೆ ಮತ್ತೆ ಸಂಸಾರ ಬೇಕು. ಉದಾಹರಣೆ ನೋಡಿ, ಊಟಕ್ಕೆ ಸಿದ್ಧ ಮಾಡಿದ್ದಾರೆ, ಬಹಳ ಒಳ್ಳೆಯದಾದಂತಹ ಊಟವನ್ನು ತಯಾರು ಮಾಡಿದ್ದಾರೆ. ಮನೆಯಾತ ಬಂದಿದ್ದಾನೆ, ಅವನಿಗೆ ಒಂದೇ ಒಂದು ಆಸೆ ಏನಂತಂದರೆ ಅವನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಸಾರು ಅಂದರೆ ಬಹಳ ಇಷ್ಟ. ನಮ್ಮಲ್ಲೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯದ್ದು ಇಷ್ಟ ಆಗುವಂಥದ್ದುಂಟು. ಅವನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಸಾರು ಅಂತಂದರೆ ಬಹಳ ಇಷ್ಟ. ಬಳಿಯ ಸಾರು ಊಟ ಮಾಡುವುದು ಮಾತ್ರವಲ್ಲ, ಕುಪ್ಪಿಯಲ್ಲಿ ಹಾಕಿ ಮನೆ ಕೊಂಡೋಗ್ತಾನೆ. ಅಷ್ಟು ಕೂಡ ಅವನಿಗೆ ಪಂಚಪ್ರಾಣ. ಇವನ ಈ ಒಂದು ವಿಶೇಷವಾದಂತಹ ಹಂಬಲ ತಿಳಿದಂತಹ ಮನೆಯಾತ ಅವನನ್ನು ಊಟಕ್ಕೆ ಕರೆಯುತ್ತಾನೆ. ಊಟಕ್ಕೆ ಬಂದಿದ್ದಾನೆ, ಮಧ್ಯಾಹ್ನ 12 ಗಂಟೆ ಆಗಿದೆ. ಒಳಗೆ ಮನೆಯಾತನ ಹೆಂಡತಿ ಒಗ್ಗರಣೆ ಬೆಳ್ಳುಳ್ಳಿ ಅಂತ ಹಾಕ್ತಾಳೆ. ಝೈ ಅಂತ ಒಗ್ಗರಣೆ ಶಬ್ದವಾಗುತ್ತದೆ, ಅದರ ಜೊತೆಯಲ್ಲಿ ಪರಿಮಳ ಬಂದು ಇವನ ಮೂಗಿಗೆ ಬಡಿಯುತ್ತದೆ. ಯಾವಾಗ ಬೆಳ್ಳುಳ್ಳಿಯ ಒಗ್ಗರಣೆ ಇವನ ಮೂಗಿಗೆ ಬಂತೋ ಯಾವಾಗ ಊಟ ಮಾಡಲಿಲ್ಲ ಅಂತ ಕಾಯ್ತಾ ಇರ್ತಾನೆ. ಕೊನೆಗೆ ಊಟಕ್ಕೆ ಸಿದ್ಧವಾಯಿತು. ಎಲೆ ಇಟ್ಟಿದ್ದಾರೆ, ಮಣೆ ಇಟ್ಟಿದ್ದಾರೆ, ಇವ ಕೂತ್ಕೊಂಡಿದ್ದಾನೆ. ಇವನ ಆಚೆ ಬದಿಯಿಂದ ಮನೆಯವರೆಲ್ಲ ಕೂತ್ಕೊಂಡಿದ್ದಾರೆ. ಮನೆಯ ಯಜಮಾನ ಕೂತ್ಕೊಂಡಿದ್ದಾನೆ, ಚಿಕ್ಕಪ್ಪ ಕೂತ್ಕೊಂಡಿದ್ದಾನೆ, ಮಾವ ಕೂತ್ಕೊಂಡಿದ್ದಾನೆ, ಚಿಕ್ಕ ಚಿಕ್ಕ ಮಕ್ಕಳು ಕೂತ್ಕೊಂಡಿದ್ದಾರೆ, ಎಲ್ಲ ಸಾಲ ಕೂತ್ಕೊಂಡಿದ್ದಾರೆ. ಇವನು ನೋಡ್ತಾ ಇದ್ದಾನೆ, ಅನ್ನ ಹಾಕಿದ್ರೆ ಸಾಲದು, ಯಾವಾಗ ಸಾರು ಬರ್ತದೆ ಅಂತ ನೋಡ್ತಾ ಇರ್ತಾನೆ. ಯಾಕೆಂತಂದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದಾರೆ ಆ ಸಾರಿಗೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಸಾರು ಎಲ್ಲಿ ಕೂಡ ಬಿಡುವುದಿಲ್ಲ, ಪಂಚಪ್ರಾಣ ಮನೆಗೆ. ಆ ಮನೆಯಾಕೆ ಆ ಬದಿಯಿಂದ ಸಾರು ಬಡಿಸಿಕೊಂಡೇ ಬರ್ತಾನೆ. ಇವನ ದೃಷ್ಟಿ ಎಲ್ಲ ಸಾರಿನ ಪಾತ್ರೆಯ ಮೇಲೆ. ದೊಡ್ಡ ದೊಡ್ಡ ಸೌಂಟಿನಲ್ಲಿ ಸಾರು ಹಾಕುವಾಗ ಇವ ಯೋಚಿಸ್ಕೊಳ್ತಾನೆ, ನನ್ನನ್ನು ಈ ಕರೆಯಲ್ಲಿ ಕೂತ್ಕೊಂಡಿದ್ದಾರೆ, ಬದಿಯಲ್ಲಿ ಕೂತ್ಕೊಳಿಸಿದ್ದಾರೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಸೌಂಟಿನಲ್ಲಿ ಸಾರು ಹಾಕ್ತಾರೆ, ಇಲ್ಲಿ ಬರುವಾಗ ಸಾರು ಮುಗೀತದೆ ಏನು ಅಂತ ಹೇಳುವ ಮನಸ್ಸಿನಲ್ಲಿ ಕಾತರ. ನೋಡ್ತಾ ಇರಬೇಕಾದ್ರೆ ಅಲ್ಲೆಲ್ಲ ಬಡಿಸಿಕೊಂಡು ಬರ್ತಾ ಇದ್ದಾಳೆ ಅಂತ ತಲೆ ಬಗ್ಗಿಸಿಕೊಂಡು ಆಕೆ ಬಡಿಸಿಕೊಂಡು ಬರುವಾಗ ಇವ ಮಾತ್ರ ದೃಷ್ಟಿಯೆಲ್ಲ ಅವಳ ಮೇಲೆ, ಸಾರಿನ ಪಾತ್ರೆ ಮೇಲೆ, ಅವಳ ಮೇಲೆ, ಸಾರಿನ ಪಾತ್ರೆ ಮೇಲೆ. ನೋಡ್ತಾ ಇರಬೇಕಾದ್ರೆ ತಲೆ ಬಗ್ಗಿಸಿಕೊಂಡು ಬಡಿಸುತ್ತಿರುವಂತಹ ಹೆಂಗಸಿನ ಮೂಗಿನಿಂದ 2 ಬಿಂದು ಸಿಂಬಳ ಸಾರಿಗೆ ಬಿತ್ತು. ಈಗ ಇವನಿಗೆ ಸಾರು ಬೇಕು. ಸಾರಿನ ಹತ್ರ ಬಂದು ಸಾರು ತೆಗೆಯುವಾಗ ಬೇಡ, ಇಲ್ಲ ನಿಮಗೋಸ್ಕರವಾಗಿಯೇ ಮಾಡಿದ್ದೇವೆ ಸ್ವಾಮಿ, ನಿಮಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಸಾರು ಅಂದರೆ ಪಂಚಪ್ರಾಣ ಅಲ್ಲ, ನೀವು ತಕ್ಕೊಳ್ಳಿ ಅಂತೇಳಿ. ಬೇಡ, ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಸಾರು ಬಿಟ್ಟು 2 ವರ್ಷ ಆಯಿತು. ಮನೆಯವ ಹೇಳ್ದ, ಏನು 2 ವರ್ಷ ಆಯಿತು, ನಿನ್ನೆ ಒಂದು ಕಡೆಯಲ್ಲಿ ಹೋಗಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಸಾರನ್ನು ಕುಪ್ಪಿಯಲ್ಲಿ ತಗೊಂಡು ಬಂದಂತ ನಾನು ನೋಡಿದ್ದೇನೆ, ಇವತ್ತು ಹಾಕಿ ಅವನಿಗೆ ಅಂತ. ಮನೆಯವರೆಲ್ಲ ಬಂದು ಇವನ ಕೈಯಲ್ಲಿ ಗಟ್ಟಿ ಹಿಡಿದು ಸಾರಿನ ಪಾತ್ರೆಯಿಂದ 2 ಸೌಟು ಇವನ ಅನ್ನಕ್ಕೆ ಸಾರು ಬಿದ್ದದ್ದೇ ತಡ ವಾಹ್ ಅಂತ ವಾಂತಿಯ ಮಾಡಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಸಾರಂತರ ಪಂಚಪ್ರಾಣ ಅಂತಂದವನಿಗೆ ಈ ವಾಂತಿ ಬಂದದ್ದು ಹೇಗೆ ಅಂತಂದರೆ ಆ ಸಾರನ್ನು ಹೇಸಿಗೆ ಅಂತ ತಿಳಿದ ಕಾರಣದಿಂದ.
ಯಾವಾಗ ನಾವು ಸಂಸಾರವನ್ನು ಕೂಡ ಇದು ಹೇಸಿಗೆ, ಇದರಿಂದ ಸುಖವಿಲ್ಲ, ಇದರಿಂದ ಕಷ್ಟವೇ ಹೆಚ್ಚಾಗುತ್ತದೆ ಅಂತ ತಿಳ್ಕೊಳ್ತೇವೋ ಆವಾಗ ನಮಗೆ ಈ ಸಂಸಾರ ಬೇಡ ಅಂತಾಗ್ತದೆ, ಪ್ರಾಪಂಚಿಕವಾದ ಸುಖ ಬೇಡ ಅಂತಾಗ್ತದೆ, ಪರಮಾತ್ಮ ಬೇಕು ಅಂತ ಅನ್ನಿಸ್ತದೆ. ಅಂತಹ ವಿಶೇಷವಾದಂತಹ ಶಕ್ತಿ ನಮಗೆ ಬರಬೇಕು ಅಂತಿದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಸತತವಾಗಿ ಪರಮಾತ್ಮನ ಧ್ಯಾನ ಮಾಡಬೇಕಂತ. ಹರಿಭಜನೆ ಮಾಡೋ ನಿರಂತರ, ಹರಿಭಜನೆ ಮಾಡೋ ನಿರಂತರ, ಪರಗತಿಗಿರು ನಿರ್ಧಾರ, ಪರಗತಿಗಿರು ನಿರ್ಧಾರ, ಮಾಡು ಭಜನೆ ಮಾಡೋ ನಿರಂತರ. ಹರಿಭಜನೆಯನ್ನು ನಿರಂತರವಾಗಿ ಮಾಡುವ ಮೂಲಕವಾಗಿ ಪರಮಾತ್ಮನ ಚಿಂತನ ಮಂಥನಕ್ಕಾಗಿಯೇ ನಮ್ಮ ಜೀವನವನ್ನು ಮುಡಿಪಾಗಿರುವ ಮೂಲಕವಾಗಿ ಆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಬಹುದಂತೆ ಆವಾಗ ಸಂಸಾರ ಎಷ್ಟೇ ಕಷ್ಟವಾಗಿದ್ದರೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಆ ಸಂಸಾರವನ್ನು ಗೆದ್ದು ಬರಲಿಕ್ಕೆ ನಮ್ಮಿಂದ ಸಾಧ್ಯವಿರುವ ಕಾರಣದಿಂದ ಹಿರಿಯರು ಹೇಳಿದರು, ನೀನು ಸಂಸಾರವನ್ನು ಹೇಸಿಗೆ ಅಂತ ತಿಳಿದು ಪ್ರಾಪಂಚಿಕ ಸುಖ ಭೋಗ ಭಾಗ್ಯಗಳನ್ನೆಲ್ಲ ಬದಿಗೊತ್ತಿ ಸಂಪೂರ್ಣವಾಗಿ ಆ ಭಗವಂತನ ಮೇಲೆ ನಿನ್ನ ಮನಸ್ಸನ್ನಿಟ್ಟುಕೊಂಡು ನಡೆಯುವಾಗ ನುಡಿಯುವಾಗ, ಸಾಗುವಾಗ ಬೀಗುವಾಗ, ಹಿಗ್ಗುವಾಗ ಕುಗ್ಗುವಾಗ, ಕೂಗುವಾಗ ಎಲ್ಲ ಕಾಲಗಳಲ್ಲಿಯೂ ಕೂಡ ಶಾರೀರಿಕ ಮಾನಸಿಕ ಬೌದ್ಧಿಕ ಪ್ರಕ್ರಿಯೆಗಳಲ್ಲಿ, ನಡೆ ನುಡಿ ನಡವಳಿಕೆಗಳಲ್ಲಿ, ಆಚಾರ ವಿಚಾರ ವ್ಯವಹಾರಗಳಲ್ಲಿ ಆ ಪರಮಾತ್ಮನನ್ನೇ ಹರಿ 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 ಅಂತ ನಂಬಿಕೊಂಡು ಬದುಕಿದವನಿಗೆ ಯಾವತ್ತೂ ಕೂಡ ಯಾವುದೇ ರೀತಿಯ ದ್ರೋಹ ಆಗುವುದಿಲ್ಲ. ಪರಮಾತ್ಮನನ್ನ ಸಕಲ ವಿಧದಲ್ಲಿ ಕಾಪಾಡ್ತಾ ಬರ್ತಾನೆ. ಎಲ್ಲೆಲ್ಲಿ ಕಷ್ಟಗಳು ಬಂತೋ ಅಲ್ಲೆಲ್ಲ ಪರಮಾತ್ಮ ತಾನೇ ಎದ್ದು ಅವನನ್ನು ರಕ್ಷಣೆ ಮಾಡ್ತಾನೆ ಎನ್ನುವುದಕ್ಕೆ ಮೂಲ ಸಾಕ್ಷಿಯಾಗಿ ನಿಂತಹ ಕಥೆ ಅಂತಂದ್ರೆ ಸುಧಾಮನ ಕಥೆ. ಸುಧಾಮ ಅಂದ್ರೆ ಯಾರು? ಸುಧಾಮ ಅಂತಂದ್ರೆ ಒಳ್ಳೆಯ ಮನೆ ಇರುವವ ಅಂತ ಅರ್ಥ. ಸು ಅಂದ್ರೆ ಒಳ್ಳೆಯದು, ಧಾಮ ಅಂದ್ರೆ ಮನೆ. ಆದರೆ ನಮ್ಮ ಕಥಾನಾಯಕ ಸುಧಾಮನಿಗೆ ಗುಡಿಸಲೇ ಸರಿಯಾಗಿಲ್ಲ, ಹರ್ಗಲ್ ಗುಡಿಸಿನಲ್ಲಿ ಇರ್ತಾನೆ. ಆದರೆ ಅವನಿಗೆ ಸುಧಾಮ ಅಂತ ಹೆಸರು. ಯಾಕೆ ಸುಧಾಮ ಅಂತಂದ್ರೆ ಒಳ್ಳೆಯ ಹೃದಯದಲ್ಲಿ, ತನ್ನ ಹೃದಯದಲ್ಲಿ ಒಳ್ಳೆಯ ಭಾವನೆಯನ್ನು ಇರಿಸಿಕೊಂಡವ ಅಂತ ಅರ್ಥ. ಮಧ್ವಮತದ ಮಹಾನ್ ಸಂಸ್ಥಾಪಕರಾದಂತಹ ಮಧ್ವಾಚಾರ್ಯರ ಅನುಯಾಯಿಯಾಗಿರ್ತಕ್ಕಂತಹ ಬ್ರಹ್ಮಣ್ಯೇಂದ್ರಾಚಾರ್ಯರು ಹೇಳ್ತಾರೆ, ಯಾರ ಮನೆಯಲ್ಲಿ ಪೂಜಾಧಿಕಾರಿಗಳು ನಡೆಯುವುದಿಲ್ಲ, ಭಜನೆಗಳು ನಡೆಯುವುದಿಲ್ಲ, ಯಾರ ಮನೆಯಲ್ಲಿ ಬಂದಂತಹ ಅತಿಥಿಗಳಿಗೆ ಸರಿಯಾದ ಊಟ ಸಿಕ್ಕುವುದಿಲ್ಲ, ಯಾರ ಮನೆಯಲ್ಲಿ ಯಾರಾದರೂ ಬಂದಾಗ ಏನು ಬಂದ್ರಿ, ಯಾತಕ್ಕೋಸ್ಕರವಾಗಿ ಬಂದ್ರಿ ಅಂತ ಕೇಳುವ ಸೌಜನ್ಯ ಇರುವುದಿಲ್ಲ, ಅಂತಹ ಮನೆ ಮನೆಯಲ್ಲ, ಅದು ಸ್ಮಶಾನ ಅಂತ ಹೇಳಿದ್ದಾರೆ. ಹಾಗಿದ್ರೆ ಒಂದು ದೊಡ್ಡ ಮನೆ ಕಟ್ಟಿದ್ದೇವೆ ಅಂತ ಹೇಳೋದು ಮುಖ್ಯವಲ್ಲ. ಆ ಮನೆಯಲ್ಲಿ ಈ ಪ್ರಕಾರವಾಗಿ ಆದರ ಆತಿಥ್ಯ, ಬಂದಂಥವರಿಗೆ ಬೇಕಾದಂತಹ ಆತಿಥ್ಯ ಸಿಕ್ಕುವಂತಹ ಮನೆ, ಅದು ರಾಯರ ಮಂತ್ರಾಕ್ಷತೆ ಮನೆ, ಅದು ಮನೆ. ಅದಕ್ಕೆ ಮನೆ ಅಂತ ಹೇಳ್ತಾರೆ, ಭವನ ಅಂತ ಹೇಳ್ತಾರೆ. ಸುಧಾಮನಲ್ಲಿ ಮನೆ ಇಲ್ಲದಿರಬಹುದು, ಆದರೆ ಒಳ್ಳೆಯ ಹೃದಯ ಉಂಟಲ್ಲ, ಅದಕ್ಕೋಸ್ಕರವಾಗಿ ಅವನನ್ನು ಸುಧಾಮ ಅಂತ ಕರೆದಿದ್ದಾರೆ. ಹಾಗಿದ್ರೆ ಪರಮಾತ್ಮ ಕೊಡಬೇಕಾದದ್ದು ಅವನಿಗೇನು? ಒಳ್ಳೆಯ ಮನೆ ಇಲ್ಲ ಅವನಿಗೆ ಅಂತ ಮನೆ ಕೊಡಬೇಕಾದದ್ದು ಅಷ್ಟೇ. ಒಳ್ಳೆಯ ಭಾವನೆ ಇರುವಂತಹ ಸುಧಾಮ ಬಹಳ ಕಷ್ಟದ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥವ. ಎಂತಹ ಕಷ್ಟ ಅಂತಂದ್ರೆ ಅವನಿಗೆ ಒಂದು ಹೊತ್ತು ಊಟ ಮಾಡಲಿಕ್ಕೆ ಕೂಡ ಗತಿ ಇಲ್ಲದಿರತಕ್ಕಂತಹ ಆ ಸ್ಥಿತಿಯಲ್ಲಿ ಸುಧಾಮ ಎನ್ನತಕ್ಕಂತಹ ಸೌರಾಷ್ಟ್ರ ದೇಶದ ಒಬ್ಬ ಬಡ ಬ್ರಾಹ್ಮಣ ಅವನು ಜೀವನ ಸಾಗಿಸ್ತಾ ಇದ್ದಾನೆ. ಚಿಕ್ಕಂದಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ತಾನು ವಿದ್ಯಾಭ್ಯಾಸ ಮಾಡಿಕೊಂಡಿದ್ದವ. ಅವನ ಸ್ನೇಹಿತ ಯಾರು ಅಂತಕ್ಕಂದ್ರೆ ಕೃಷ್ಣ ಪರಮಾತ್ಮ. ಭಗವಾನ್ ಕೃಷ್ಣನ ಜೊತೆಯಲ್ಲಿ ಜೀವನ ಸಾಗಿಸ್ತಾ ಆ ಗುರುಕುಲದಲ್ಲಿ ಇದ್ದಂತಹ ಸಮಯದಲ್ಲೇ ಕೃಷ್ಣ ಪರಮಾತ್ಮ ದೇವರು ಅಂತ ಸುಧಾಮನಿಗೆ ತಿಳಿಯುತ್ತದಂತೆ. ಯಾವಾಗ ಕೃಷ್ಣ ಪರಮಾತ್ಮ ದೇವರು ಅಂತ ತಿಳಿಯುತ್ತದೋ ಅಲ್ಲಿಂದ ನಂತರ ವಿದ್ಯಾಭ್ಯಾಸವನ್ನು ಬಿಟ್ಟು ಕೃಷ್ಣ ಸೇವೆಯಲ್ಲೇ ತೊಡಗಿ ಕೊನೆಗೆ ಸಂಪೂರ್ಣವಾಗಿ ಕೃಷ್ಣಮಯವಾಗುವಂಥವನ ಜೀವನ. ಅಂತಹ ಪರಮಾತ್ಮನನ್ನೇ ನಂಬಿದಂತಹ ಸುಧಾಮ ಹೃತ್ಕಾಮ ಎನ್ನುವಂತಹ ಒಬ್ಬಳು ಸಾಧ್ವಿಯನ್ನು ಮದುವೆಯಾಗಿ ಅವಳ ಮೂಲಕ 24 ಮಕ್ಕಳಿಗೆ ಜನ್ಮ ಕೊಡ್ತಾನೆ. ಆಲೋಚನೆ ಮಾಡಿಕೊಳ್ಳಿ, ಮನೆಯಲ್ಲಿ 24 ಮಂದಿ ಮಕ್ಕಳು, ಮನೆಯಲ್ಲಿ ಬೇಕಾದಷ್ಟು ತಿನಿಸುಗಳುಂಟು ಅಂತ ಕೇಳಿದರೆ ಅದು ಇಲ್ಲ, ಬರಿಯ ಬಡತನ. ಆದರೆ ಕೃಷ್ಣ ಭಕ್ತಿಗೆ ಕಡಿಮೆ ಇಲ್ಲ. ಹೃತ್ಕಾಮ ಕೇಳ್ತಾ ಇದ್ದಾಳಂತೆ ಸುಧಾಮನಲ್ಲಿ, ಮತ್ತೆ ಹೊಡಿಬೇಕು, ಈಗ ಹೊಡಿಬಾರ್ದು, ಇಲ್ಲೊಂದು ಕಾರ್ಯಕ್ರಮ ಆಗ್ತಾ ಉಂಟು, ಸಭ್ಯತೆ ಬೇಕು.
ಹೃತ್ಕಾಮ ಕೇಳ್ತಾ ಇದ್ದಾಳಂತೆ, ಸ್ವಾಮಿ ನಿಮ್ಮನ್ನು ಮದುವೆಯಾಗಿ ಬರುವಾಗ ನನ್ನ ಮನಸ್ಸಿನಲ್ಲಿ ಹೇಗಿತ್ತು ಅಂತಂದ್ರೆ, ನೀವೊಬ್ಬ ಉತ್ಕೃಷ್ಟವಾದ ವೈದಿಕರು, ಗಣಹೋಮ, ಮೃತ್ಯುಂಜಯ ಹೋಮ, ಚಂಡಿಕಾ ಹೋಮ ಇತ್ಯಾದಿ ಅನೇಕ ಹೋಮಗಳನ್ನು ಮಾಡುತ್ತಾ ಸಂಪಾದನೆ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೆ. ಆದರೆ ನಿಮಗೆ ಒಂದು ಹೊತ್ತಿನ ಗಣಹೋಮ ಮಾಡುವಷ್ಟು ಕೂಡ ನಿಮಗೆ ಆರ್ಥಿಕ ವ್ಯವಸ್ಥೆ ಇಲ್ಲ. ಇಷ್ಟು ದೊಡ್ಡ ಕೃಷ್ಣನ ಭಕ್ತನಾಗಿರತಕ್ಕಂತಹ ನೀವು ಯಾಕೆ ಈ ಪ್ರಾರಬ್ಧವನ್ನು ಅನುಭವಿಸ್ತಾ ಇದ್ದೀರಿ, ಯಾಕೆ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ, ನಮಗೆ ಯಾಕೆ ಸ್ವಾಮಿ ಇಂತಹ ಪ್ರಾರಬ್ಧ ಅಂತ ಕೇಳ್ತಾಳೆ. ಅವಾಗ ಸುಧಾಮ ಹೇಳ್ತಾನೆ, ಹೃತ್ಕಾಮ ನಮಗೆ ಕಷ್ಟ ಬಂತು ಅಂತ ಹೇಳುತ್ತೀಯ, ನಮಗೆ ಯಾರು ಇಲ್ಲ ಅಂತ ಹೇಳುತ್ತೀಯ, ನಾವು ಬಡವರು ಅಂತ ಹೇಳುತ್ತೀಯ, ಯಾಕೆ ಹೇಳ್ತಾ ಇದ್ದೇವೆ? ನಾವು ಬಡವರಲ್ಲ ಕಣೆ, ನಮಗೆ ಕೃಷ್ಣ ಪರಮಾತ್ಮನಿದ್ದಾನೆ. ನಾನ್ಯಾಕೆ ಬಡವನೋ ನಾನ್ಯಾಕೆ ಪರದೆ, ನಾನ್ಯಾಕೆ ಬಡವನೋ ನಾನ್ಯಾಕೆ ಪರದೆ, ಶ್ರೀನಿಧೆ ಹರಿಯನಗೆ ನೀನಿರುವ ತನಕ ನಾನ್ಯಾಕೆ ಬಡವನೋ ನಾನ್ಯಾಕೆ ಪರದೆ. ಹುಟ್ಟಿಸಿದ ತಾಯಿ ತಂದೆ ಅಷ್ಟಮಿತ್ರನು ನೀನು, ಅಷ್ಟಬಂಧು ಸರ್ವ ಬಳಗವು ನೀನು, ಪೆಟ್ಟಿಗೆಯ ಒಳಗಿನ ಅಷ್ಟಾಭರಣ ನೀನು, ಪೆಟ್ಟಿಗೆಯ ಒಳಗಿನ ಅಷ್ಟಾಭರಣ ನೀನು, ಶ್ರೇಷ್ಠ ಮೂರುತಿ ಕೃಷ್ಣ ನೀನಿರುವ ತನಕ ನಾನ್ಯಾಕೆ ಬಡವ. ನಾನು ಯಾಕೆ ಬಡವ ಅಂತ ತಿಳ್ಕೊಳ್ಬೇಕು? ನಾವು ಬಡವರಲ್ಲ, ನಮ್ಮ ಬಡತನವನ್ನ ನೀನು ಬಂಗಾರ ಅಂತ ತಿಳ್ಕೋ ಅಂತ. ನಮಗೆಲ್ಲರಿಗೂ ಒಂದು ಪಾಠ ಇದೆ. ನಮಗೆ ಯಾರಿಗಾದರೂ ಕಷ್ಟ ಬಂದರೆ, ನಮಗೆಲ್ಲಾದರೂ ಬಡತನ ಬಂದರೆ, ಇದು ನಾನು ನನ್ನ ಮೈಗೆ ಹಾಕಿಕೊಳ್ಬೇಕಿದ್ದನ್ನು. ಯಾಕೆ ಅಂತ ಇದು ಬಂಗಾರ ಅಂತ ತಿಳ್ಕೊಳ್ಳಿ. ಬಂಗಾರಕ್ಕೆ ಎಷ್ಟು ಬೆಲೆ ಹೆಚ್ಚಾದರೂ ಕೂಡ ಮಲಬಾರ್ ಗೋಲ್ಡ್ನಲ್ಲಾಗಲಿ ಅಥವಾ ಇನ್ನು ಕಲ್ಯಾಣ ಗೋಲ್ಡ್ನಲ್ಲಾಗಲಿ ಗೋಲ್ಡ್ ರಶ್ ಕಡಿಮೆ ಆಗೋದಿಲ್ಲ. ಎಷ್ಟೇ ಬೆಲೆ ಹೆಚ್ಚಾಗಲಿ ಆಗ್ತದೋ. ಚಿನ್ನ ಅಂತ ಹೇಳಿದರೆ ಸಾಕು, ಯಾರೇ ಆಗಲಿ ಚಿನ್ನ ಅಂತ ಹೇಳಿದರೆ ಅವರ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ ಅಲ್ವೇ? ಅಂತಹ ಚಿನ್ನ ನಮ್ಮ ಮೈ ಮೇಲೆ ಇದ್ದರೆ ನಮಗೆ ಎಷ್ಟು ಸಂತೋಷವಾಗುತ್ತದೋ ಅಷ್ಟೇ ಸಂತೋಷವಾಗಬೇಕಂತ ನಮ್ಮಲ್ಲಿ ಕಷ್ಟ ಇದ್ದರೆ ಬಣ್ಣಗಳ ಭಾರ ಬಂಗಾರ ಅಂತ ತಿಳ್ಕೊಳ್ಬೇಕು ಅಂತ ದಾಸನ ಹೇಳಿದರು. ಬಣ್ಣಗಳು ಅಂತಂದರೆ ಕಷ್ಟಗಳು ಅಂತ ಅರ್ಥ, ಅದನ್ನು ಬಂಗಾರ ಅಂತ ತಿಳ್ಕೊಳ್ಬೇಕಂತೆ. ಉದಾಹರಣೆ ಕೇಳಿ, ಹೊಸತಾಗಿ ಮದುವೆಯಾಗಿ ಬಂದಿದ್ದಾಳೆ ಸೊಸೆ. ಅವಳಿಗೆ ಏನು ಕೆಲಸ ಮಾಡಿ ಗೊತ್ತಿಲ್ಲ, ಆದರೆ ಮನೆಯಲ್ಲಿ ಮಾವನಿಗೆ ಸೊಸೆಯ ಮೇಲೆ ಬಹಳ ಅಕ್ಕರೆ. ತನ್ನ ಸ್ವಂತ ಮಗಳೇ ನನ್ನ ಜೊತೆಯಲ್ಲಿದ್ದಾಳೆ ಅಂತ ಹೇಳುವಂಥ ಒಂದು ಸಂಭ್ರಮ. ಮಾವನನ್ನ ಪರವಾಗಿದ್ದಾರೆ ಅಂತ ಹೇಳುವ ಕಾರಣಕ್ಕೋಸ್ಕರವಾಗಿ ಸೊಸೆ ಯಾವ ಕೆಲಸವನ್ನು ಮಾಡ್ತಾ ಇಲ್ಲ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಒಂದು ದಿವಸ ಮಾವ ಸೊಸೆಯನ್ನು ಕರೀತಾ ಇದ್ದ, ಮಗ ಇಲ್ಲಿ ಬಾ, ಆಗೋ ಅಲ್ಲಿ ಗಂಧದ ಒಂದು ಕೊರಡು ಉಂಟು, ಒಂದು ಗಂಧದ ತೇಯುವ ಕಲ್ಲು ಉಂಟು ದೇವರ ಕೋಣೆಯಲ್ಲಿ, ಅದನ್ನು ತಕೊಂಡು ಬಾ. ಗಂಧದ ಅರಿಯುವಂತಹ ಕಲ್ಲು ಎಷ್ಟು ಸಣ್ಣ ಇರ್ಬೋದು ಆಲೋಚನೆ ಮಾಡಿ, ಇಷ್ಟೇ ಸಣ್ಣದು. ಆವಾಗ ಈಕೆ ಹೇಳ್ತಾಳಂತೆ, ಮಾವ ನೀವು ನನಗೆ ಭಾರ ಹೊರಲಿಕ್ಕೆ ಹೇಳಬಾರದು. ಮಾವನಿಗೆ ಆಶ್ಚರ್ಯ ಆಯಿತು, ಭಾರ? ಇಷ್ಟು ಸಣ್ಣ ಅಂಗೈಯಾಗಲ್ಲದ ಒಂದು ಗಂಧ ತೇಯುವಂತಹ ಕಲ್ಲು, ಅದು ಹೇಗೆ ಭಾರ ಆಗ್ತದೆ ನಿನಗೆ? ಆವಾಗ ಆಕೆ ಹೇಳ್ತಾಳಂತೆ, ಮಾವ ಬೇರೆ ಏನೆಲ್ಲ ತಪ್ಪು ತಿಳ್ಕೊಳ್ಬೇಡಿ, ನಾವು ನಿನ್ನೆ ಟೆಸ್ಟಿಗೆ ಹೋದಾಗ ಡಾಕ್ಟ್ರು ಹೇಳಿದ್ದಾರೆ ನೀನು ಇನ್ನೂ 6 ತಿಂಗಳು ಭಾರ ಹೊರಬಾರ್ದು ಅಂತ. ಆದ ಕಾರಣ ನಾನು ಯಾವುದೇ ಭಾರ ಹೊರುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ ಮಾವ. ನನ್ನ ಮನೆಯಲ್ಲೂ ಅಷ್ಟೇ, ನಾನು ಭಾರ ಏನು ಹೊರದೆ ನನ್ನ ಮನೆಯವರಿಗೆ ಭಾರವಾಗಿ ಇಷ್ಟು ತನಕ ಬದುಕಿದವಳು. ಈಗಲೂ ನೀವು ನನಗೆ ಭಾರ ಹೊರಲಿಕ್ಕೆ ಹೇಳಬಾರ್ದು ಮಾವ, ಕ್ಷಮಿಸಬೇಕು, ಈ ಒಂದು ಕೆಲಸ ನಮ್ಮಿಂದ ಆಗೋದಿಲ್ಲ. ಮಾವನಿಗೆ ಬಹಳ ಬೇಸರ ಆಯ್ತಂತೆ. ಅಯ್ಯೋ ದೇವರೇ, ಏನು ಹೇಳಿದೆ ನಾನು? ಕಡಗಲ್ಲ ಹೊತ್ತುಕೊಂಡು ಬರ್ಲಿಕ್ಕೆ ಹೇಳಿದ್ರು, ಅಲ್ಲ ಗುಡ್ಡ ಹೊತ್ತುಕೊಂಡು ಬರ್ಲಿಕ್ಕೆ ಹೇಳಿದ್ರು. ಒಂದು ಗಂಧದ ಕಲ್ಲು ಇಷ್ಟಗ
ಪದಗಳ ತಂದು ಗಂಧದ ಕಲ್ಲು ತರಲಿಕ್ಕೆ ಹೇಳಿದ್ರೆ ಇವಳಿಗೆ ಭಾರ ಆಯ್ತಲ್ಲ, ಇವಳು ಸ್ವಲ್ಪ ಬುದ್ಧಿ ಕಲಿಸಬೇಕು ಅಂತ ದೀಪಾವಳಿಗೆ ಒಂದು 10-20 ದಿವಸ ಇರುವಾಗ ಅದೇ ಗಂಧದ ಕಲ್ಲನ್ನು ತಗೊಂಡು ಹೋಗಿ ಅಕ್ಕ ಸಾಲಿಗೆನಲ್ಲಿ ಕೊಟ್ಟು ಅದಕ್ಕೊಂದು ಚಿನ್ನದ ಕವರ್ ಮಾಡಿಸಿ ಅದಕ್ಕೆಲ್ಲ ನವರತ್ನಗಳನ್ನೆಲ್ಲ ಉಳ್ಳಿರಿಸಿ ಅದಕ್ಕೊಂದು ಕೊಂಡಿ ಸಿದ್ಧಪಡಿಸಿ ಅದಕ್ಕೊಂದು ಉದ್ದದ ದಾರವನ್ನು ಮಾಡಿ ದೀಪಾವಳಿಯ ದಿವಸ ಸೊಸೆಯನ್ನು ಕರೆದು, ಮಗ ಇದು ನಿನಗೆ ದೀಪಾವಳಿಯ ಪಾರಿತೋಷಕ ಚಿನ್ನದ ಪದಕ ಅಂತ ಕೊಟ್ಟುಬಿಟ್ಟ. ಯಾವಾಗ ಕೈಯಲ್ಲಿ ಆ ಪದಕ ಸಿಕ್ಕಿತೋ ಅದನ್ನು ಹಿಡಿದು 3 ಸುತ್ತು ಬಂದು ಮಾವನಿಗೆ ಅಡ್ಡ ಬಿದ್ದು ಎದ್ದು ಬಿದ್ದು ಎದ್ದು ಬಿದ್ದು ಎದ್ದು, ಮಾವ ಸ್ವಂತ ಅಪ್ಪ ಇದ್ದರೂ ಕೂಡ ಇಷ್ಟು ದೊಡ್ಡ ಪದಕ ನನಗೆ ಕೊಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ, ನೀವು ನನಗೆ ಕೊಟ್ಟಿದ್ರಲ್ಲ, ಜನ್ಮ ಜನ್ಮದಲ್ಲಿಯೂ ನೀವೇ ನನಗೆ ಅಪ್ಪ ಆಗಿ ಬರಬೇಕು ಅಂತ ಹೇಳಿ ಆ ಪದಕವನ್ನು ಕುತ್ತಿಗೆಗೆ ಹಾಕಿ ಮುಂದಿನ 6 ತಿಂಗಳು ಅಂದರೆ ಹೆರುವ ತನಕವೂ ಕೂಡ ಓಡಾಡಿದ್ದಾಳೆ. ಅವಳಿಗೆ ಭಾರವೇ ಆಗಲಿಲ್ಲ. ಈ ಬರಿಯ ಗಂಧದ ಕಲ್ಲಾಗುವಾಗ ಭಾರ, ಚಿನ್ನ ಹೊದ್ದಿಸಿದಾಗ ಬಂಗಾರ ಆದರೆ ಭಾರ ಇಲ್ಲ ನೋಡಿ. ಅದಕ್ಕೆ ದಾಸರು ಹೇಳ್ತಾರೆ, ಬಣ್ಣಗಳ ಭಾರ ಬಂಗಾರ, ಬಂಗಾರವಾಗಿ ಪರಿಣಮಿಸಿದೆ. ಬರುವ ಕಷ್ಟಗಳನ್ನೆಲ್ಲ ಇಷ್ಟ ಕಷ್ಟ ಅಂತ ತಿಳ್ಕೊ. ಜೀವನದಲ್ಲಿ ಯಾವತ್ತೂ ಕೂಡ ಸುಖ ಅಂತ ಇಲ್ಲ. ನಾವೆಲ್ಲ ತಿಳ್ಕೊಳ್ಬೇಕಾದ ವಿಷಯ ಇದು. ಊಟಕ್ಕಿಂತಲೂ ಹೆಚ್ಚು ರುಚಿಯಾದ ವಿಚಾರಗಳಿದು. 3/4 ಗಂಟೆ ಸಿಕ್ಕುವ ವಿಚಾರ ಉಂಟಲ್ಲ, ಇವಾಗ ಊಟ ನಾಳೆ ಆದರೂ ಸಿಗ್ಬೋದು, ಈ ವಿಚಾರ ಸಿಗ್ಲಿಕ್ಕಿಲ್ಲ, ಖಂಡಿತವಾಗಿ ಸಿಗ್ಬೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಜೀವನಕ್ಕೆ ಮುಂದಿನ ದಾರಿಗೆ ಏನು ಮಾಡಬೇಕು ಅಂತ ಹೇಳೋದಕ್ಕೆ ವಿಚಾರ ನಿಮಗೆ ಮಾರ್ಗದರ್ಶನ ಕೊಡ್ತದೆ. ಅದಕ್ಕೋಸ್ಕರವಾಗಿ 3/4 ಗಂಟೆ ಕೂತ್ಕೊಳ್ಳಿ. ಎಲ್ಲ ಕಷ್ಟಗಳನ್ನು ಕೂಡ ನಾವು ಇಷ್ಟ ಕಷ್ಟಗಳನ್ನು ತಿಳ್ಕೊಂಡಾಗ ಮಾತ್ರ ಸುಖ ಅಂತ. ಜೀವನದಲ್ಲಿ ಸುಖ ಅಂತ ಇಲ್ಲ. ಈ ಜಗತ್ತಿಗೆ ಹೇಳುವುದೇ ದುಃಖಾಲಯ ಅಂತ. ಇಲ್ಲಿರುವಂತಹದ್ದು ಪ್ರತಿಯೊಂದು ದುಃಖವೇ. ಈಗ ಇಷ್ಟು ದೊಡ್ಡ ಒಂದು ಹರಿಕತೆ ನಡೆಯುತ್ತದೆ, ಎಲ್ಲಿ ಯಾರಿಗಾದರೂ ಸುಖ ಉಂಟ ನೋಡ? ಯಾರು ಎಂತ ಮಾತಾಡ್ತಾರೆ ಮಾರಿ, ಇವರು ಯಾವಾಗ ಮುಗಿಸೋದು ಮಾರಿ? ಎಷ್ಟು ಚಂದದ ಹರಿಕತೆ ನಡೆಯುತ್ತದೆ, ನಮ್ಮ ಮನಸ್ಸಿನಲ್ಲಿ ದುಃಖ. ಅಯ್ಯೋ ದೇವರು ಇದು ಯಾವಾಗ ಮುಗಿಸ್ತಾರೋ ಏನು ನಗಡಗಳು, ಯಾವಾಗ ಮುಗಿಸ್ತೀರಿ ಸ್ವಾಮಿ ನೀವು ಹರಿಕತೆ? ಊಟ ತಯಾರಾಗಿದೆ ಅಂತೆ. ನಾವು ನಗುವುದು ಮಾತ್ರ ಅಷ್ಟೇ, ಯಾಂತ್ರಿಕವಾಗಿ ನಗುತ್ತಾ ಇದ್ದೇವೆ. ಆದರೆ ನಾವು ಯಾವಾಗ ಬರುವ ಕಷ್ಟಗಳನ್ನೆಲ್ಲ ಇಷ್ಟವಾದ ಕಷ್ಟಗಳನ್ನು ತಿಳ್ಕೊಳ್ತೇವೋ ಅದು ಸುಖ ಬರ್ತದೆ. ನಾವು ಬರುವಂತಹ ಕಷ್ಟಗಳನ್ನು ಇಷ್ಟವಾದ ಕಷ್ಟಗಳನ್ನು ಸ್ವೀಕಾರ ಮಾಡಬೇಕು ಬಂಧುಗಳು. ನೋಡಿ, ಈ ಮನೆಯ ಹೊರಗಡೆಯಲ್ಲಿ ಕಸಗಳ ರಾಶಿ ಹಾಕಿದ್ದಾರೆ. ಯಾರೋ ಒಂದು ತಾಯಿ ಮಗಳು ಬರುವಾಗ ಒಂದು ಮುಳ್ಳು ತಾಗ್ತದೆ ಕಾಲಿಗೆ. ಮುಳ್ಳು ತಾಗುವಾಗ ರಕ್ತ ಬರ್ತದೆ. ರಕ್ತ ಹೇಗೆ ಬರ್ತದೆ ಅಂತಂದ್ರೆ ಇಷ್ಟೇ ರಕ್ತ. ಎಷ್ಟು ರಕ್ತ ಅಂದ್ರೆ ಇಷ್ಟೇ ರಕ್ತ. ಈಗ ನಮ್ಮ ಮಂಗಳೂರು ಕಡೆಯಲ್ಲೆಲ್ಲ ಹುಡುಗಿಯರ ಮುಖದಲ್ಲಿ ಎಷ್ಟು ಸಣ್ಣ ತಿಲಕ ಉಂಟು ಅಷ್ಟೇ. ಪಾಪ ನೋಡಿ, ಅಮ್ಮ ಕೂತ್ಕೊಂಡಿದ್ದಾರೆ, ಅವರ ಮುಖ ನೋಡಿ, ಆ ತಿಲಕ ನೋಡಿ. ಸಾಕ್ಷಾತ್ ತ್ರಿಮೂರ್ತಿಗಳೆಲ್ಲಿದ್ದಾರೆ. ಲಕ್ಷ್ಮೀ ದುರ್ಗಿ ಸರಸ್ವತಿಯರನ್ನೇ ಕಂಡ ಹಾಗಾಗ್ತದೆ, ತಿಲಕವನ್ನು ಕಂಡ ಹಾಗೆ. ಮಂಗಳೂರು ಕಡೆಯಲ್ಲೆಲ್ಲ ಹೋಗಿ ನೋಡಿದರೆ ಇಷ್ಟೇ. ಅದು ಉಂಟಾ ಇಲ್ವ ಅಂತ ನಾವು ದುರ್ಬಿನ್ ಹಾಕಿ ನೋಡಬೇಕು. ಅಷ್ಟೇ ರಕ್ತ ಬಂದದ್ದಷ್ಟೇ ಇವಳ ಕಾಲಿನಲ್ಲಿ. ಅಯ್ಯೋ ಅಂತ ಒಬ್ಬ ಈ ಹರೀಶನಿಗೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಮನೆ ಹೊರಗೆ ಒಂದು ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಇಲ್ಲೆಲ್ಲ ಮುಳ್ಳು ಹಾಕಿದ್ದಾರೆ ನೋಡಿ, ನನ್ನ ಕಾಲು ಹೋಯ್ತು, ನನಗೆ ರಕ್ತ ಬಂತಲ್ಲ ಅಂತ ಹೇಳಿ ಬೊಬ್ಬೆ ಹೊಡಿತಾರೆ. ಪಾಪ ಮಗುವಿನ 16 ವರ್ಷದ ಮಗುವಿನ ಕಾಲಿನಲ್ಲಿ ರಕ್ತ ಬರ್ತಾ ಉಂಟಂತ ಬೊಬ್ಬೆ ಹೊಡಿತಾರೆ. ಬಂದದ್ದು ಇಷ್ಟೇ ರಕ್ತ. ಆಯ್ತಪ್ಪ, ಅದೆಲ್ಲ ಮುಗಿಯಿತು, ಅವ್ರಿಗೆ ಸ್ವಾರಿ ಕೇಳಿ ಆಯಿತು, ಕ್ಷಮೆ ಕೇಳಿ ಆಯಿತು. ಇಷ್ಟೆಲ್ಲ ಆದ ನಂತರ ಈ ಮಗುವನ್ನು ಕರ್ಕೊಂಡು ತಾಯಿ ಹೋದದ್ದೆಲ್ಲಿ ಗೊತ್ತುಂಟೆ? ಊಟ ಆದ ಕೂಡಲೇ ಹೋದದ್ದು ಅಕ್ಕ ಸಾಲಿಗರಲ್ಲಿಗೆ. ಅಲ್ಲಿಗೆ ಹೋದ್ಲು, ಕಿವಿಗೆ ಚಿನ್ನದ ಮುಳ್ಳು ಗುತ್ತಿಸಿದೆ.
ಒಂದಲ್ಲ, ಇಲ್ಲಿಂದ ಇಲ್ಲಿವರೆಗೆ 16, ಇಲ್ಲಿಗೆ 16 ಒಂದೇ ಸಲಕ್ಕೆ. ಚಿನ್ನದ ಮುಳ್ಳು ಕೊಟ್ಟು ಹಾಕಿ ಇನ್ನೊಂದು ಇಲ್ಲಿ ಆಯ್ತಾ, ಎಲ್ಲ ಆಯ್ತಾ, ಇಲ್ಲಿ 6 ಆಯ್ತು, ಇಲ್ಲೊಂದು ಬಾಕಿ ಉಂಟು, ಇಲ್ಲಿ ಕೊಡಿ, ಇಲ್ಲಿ ಕೊಡಿ. ಬಜಿ ಮುಳ್ಳಾಂಡ ಬೋರ್ಚಿಯ ಬಂಗಾರದ ಒಂಡ ರಟ್ಟು ಬುಜಿ ಉಪ್ಪಾಡು ಅಂತ ಹೇಳ್ತಾರೆ ಅಲ್ವಾ? ಹಾಗಿದ್ರೆ ಆ ಮುಳ್ಳು ನಮ್ಮ ಕಾಲಿಗೆ ತಾಗಿದಾಗ ಅದು ಬೇಡವಾದ ಕಷ್ಟ, ಚಿನ್ನದ ಮುಳ್ಳು ತಾಗಿದಾಗ ಅದು ಬೇಕಾದ ಕಷ್ಟ. ಯಾವಾಗ ನಾವು ಬೇಕಾದ ಕಷ್ಟವನ್ನ ಬೇಕು ಅಂತ ಇಷ್ಟಪಡ್ತೇವೋ ಅದು ಸುಖವಾಗುತ್ತದೆ. ಸುಖ ಅಂತ ಜಗತ್ತಿನಲ್ಲಿ ಯಾವುದೇ ಇಲ್ಲ, ಎಲ್ಲವೂ ಕೂಡ ಕಷ್ಟಗಳೇ. ಅದನ್ನು ನಾವು ಇಷ್ಟಪಟ್ಟು ಸ್ವೀಕಾರ ಮಾಡಬೇಕು ಅಂತ ಹೃತ್ಕಾಮ ಯಾವಾಗ ತನ್ನ ಮಡದಿಯಾದ ಹೃತ್ಕಾಮನಿಗೆ ಸುಧಾಮ ತಿಳಿಸಿದ್ನೋ, ಸುಧಾಮನ ಮಾತುಗಳಿಗೆ ಯಾವತ್ತೂ ಕೂಡ ಬೆಲೆ ಕೊಟ್ಟುಕೊಂಡೇ ಬಂದಿರುವಂತಹ ಹೃತ್ಕಾಮ ತಾನು ಮಾತನಾಡದೆ ಸುಮ್ಮನೆ ತೆಪ್ಪಗೆ ಇರುತ್ತಾಳೆ. ಕಾಲಗಳು ಕಳೆಯುತ್ತದೆ. ಅದೊಂದು ದಿವಸ ಗೋಕುಲಾಷ್ಟಮಿಯ ದಿವಸ. ಇಡೀ ಪರಿಸರದಲ್ಲಿ ಸಮಸ್ತರು ಕೂಡ ಸಂಭ್ರಮದಿಂದ ನಲಿದಾಡ್ತಾ ಇದ್ದಾರಂತೆ. ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣನ ಧ್ಯಾನ, ಕೃಷ್ಣನ ವಿಚಾರಧಾರೆಗಳು ನಡೀತಾ, ಹರಿಕತೆ, ಯಕ್ಷಗಾನ ಇತ್ಯಾದಿ ನಡೆಯುತ್ತಿರುವಂತಹ ಸಂದರ್ಭ. ಈ ಮನೆಯಲ್ಲಿ ಮಾತ್ರ ಏನೂ ಇಲ್ಲ. ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಕಡುಬು, ಮೋದಕ, ಪಂಚಕಜ್ಜಾಯ ಎಲ್ಲ ಮಾಡಿ ತಿಂತಾ ಇದ್ದಾರೆ, ಸಿಹಿ ತಿಂಡಿಗಳನ್ನು ತಿಂತಾ ಇದ್ದಾರೆ. ಆದರೆ ಸುಧಾಮನ ಮನೆಯಲ್ಲಿ ಮಾತ್ರ ಏನೂ ಇಲ್ಲ. 24 ಮಂದಿ ಮಕ್ಕಳಿಗೆ ಹೊಟ್ಟೆಗೆ ತಣ್ಣಗ ಮಾಡಲಿಕ್ಕೆ ಒಂದು ಸಿಹಿ ತಿಂಡಿ ಕೂಡ ಸುಧಾಮ ತಾನು ಮಾಡಿಸಿದವನಲ್ಲ. ಬರೀಯ ಕೃಷ್ಣ 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 ಧ್ಯಾನದಿಂದ ಆ ಕೃಷ್ಣನ ಮುಂದೆ ತಾನು ಕೂತುಕೊಂಡಿದ್ದಾನಂತೆ. ಒಳಗೂ ಶ್ರೀಕೃಷ್ಣ, ಹೊರಗೂ ಶ್ರೀಕೃಷ್ಣ. ಕಣ್ಣುಚ್ಚಿಕೊಂಡು ಕೃಷ್ಣನ ಮುಂಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ಒಳಗೆ ಹೊರಗೆ ನಲಿದಾಡೋ ನೀ ಕೃಷ್ಣ, ಅಂತರ್ಬಹಿಷ್ಠ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎನ್ನುವಂತೆ ಒಳಗು ಹೊರಗು ಹೇ ನಾರಾಯಣ ಕೃಷ್ಣ ನೀನೇ ಇದ್ದಿ ಅಂತ ತಿಳ್ಕೊಂಡಿದ್ದಾನೆ. ಇಹಗೂ ಶ್ರೀಕೃಷ್ಣ, ಪರಕೂ ಶ್ರೀಕೃಷ್ಣ, ಇಹ ಪರದಲ್ಲಿ ಕಥೆಯು ಎಂದೆಂದು ನೀ ಕೃಷ್ಣ. ಒಳಗೂ ಶ್ರೀಕೃಷ್ಣ, ಹೊರಗೂ ಶ್ರೀಕೃಷ್ಣ, ಒಳಗೂ ಶ್ರೀಕೃಷ್ಣ, ಹೊರಗೂ ಶ್ರೀಕೃಷ್ಣ, ಒಳಗೆ ಹೊರಗೆ ನೀನು ನಲಿದಾಡೋ. ಹೃತ್ಕಾಮವನ್ನು ಮೈತಟ್ಟಿ ಎಬ್ಬಿಸ್ತಾಳಂತೆ. ಸ್ವಾಮಿ, ಚಂದ್ರೋದಯವಾಯಿತಲ್ಲ, ಅರ್ಘ್ಯ ಕೊಡಬೇಕಲ್ಲ ಕೃಷ್ಣನಿಗೆ, ಕೃಷ್ಣಾಷ್ಟಮಿಯಲ್ವೇ, ಅರ್ಘ್ಯವನ್ನು ಕೊಟ್ಟು ನಮ್ಮ ವ್ರತವನ್ನು ಪರಿಪೂರ್ಣ ಮಾಡಬೇಕಲ್ಲ, ಪರಿಸಮಾಪ್ತಿ ಮಾಡಬೇಕಲ್ಲ ಅಂತ ಯಾವಾಗ ಹೃತ್ಕಾಮ ಎಚ್ಚರಿಸಿದ್ಲೋ ಆವಾಗ ಸುಧಾಮ ತಾನು ಜಗತ್ತಿಗೆ ಬರ್ತಾ ಇದ್ದ. ಅಷ್ಟರ ತನಕ ಭಗವಂತನ ಜೊತೆಯಲ್ಲೇ ತಾನು ವಿಹಾರ ಮಾಡ್ತಾ ಇದ್ದವ. ಜಗತ್ತಿಗೆ ಬಂದು ಅರ್ಘ್ಯವನ್ನು ಕೊಟ್ಟು ತೀರ್ಥ ಅಂತ, ಪ್ರಸಾದ ಅಂತ ಒಂದು ತಂಬಿಗೆ ನೀರನ್ನು ಮುಂದಿಡ್ತಾನೆ. ಮಕ್ಕಳು ನೋಡ್ತಾ ಇದ್ದಾರಂತೆ. ಎಲ್ಲರ ಮನೆಯಲ್ಲಿ ಪ್ರಸಾದ ಅಂತ ಸಿಹಿ ತಿಂಡಿ ಮಾಡಿದ್ರು, ಕಡುಬು ಮಾಡುತ್ತಾ ಇದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ನೀರು
ಒಂದು ಮಗು ಕೇಳುತ್ತದಂತೆ, ಅಪ್ಪ ಇವತ್ತು ಕೂಡ ನಮಗೆ ನೀರೇ, ದಿನನಿತ್ಯವೂ ನೀರು ಕುಡಿದು ಕುಡಿದು ನಮ್ಮ ಹೊಟ್ಟೆಯಲ್ಲಿ ನೀರೇ ತುಂಬಿ ಹೋಗಿದೆ, ಇವತ್ತು ಕೂಡ ನೀರೇ ಬಿಡ್ತಾ ಇದ್ದೀರಾ, ಸಿಹಿ ತಿಂಡಿ ಇಲ್ಲವೇ ಅಂತ ಆ ಮಗು ಹೇಳಿದಾಗ ಆ ಮಗುವಿನ ಮಾತನ್ನು ಕೇಳಿ ಹೆತ್ತ ಕರುಳು ನೋಡಿ ಹೃತ್ಕಾಮನಿಗೆ ಮಾತ್ರ ಸಹಿಸಲಿಕ್ಕಾಗಲೇ ಇಲ್ಲ. ನಿತ್ಯದುಪವಾಸದಲ್ಲಿ ಮುಳುಗಿಹ ಸತ್ಯವಾಕ್ಯನು ಆಕುಚೇಲನ ಕೃತ್ಯವನ್ನು ಆಕ್ಷೇಪಿಸಿದಳ ಭಾಮೆ ಹೃತ್ಕಾಮ. ಈಗ ಮಾತ್ರ ಹೃತ್ಕಾಮನಿಗೆ ಸಹಿಸಲಿಕ್ಕಾಗಲಿಲ್ಲ. ತನ್ನ ಗಂಡ ಮಾಡಿದಂತಹ ಆ ಕೃತ್ಯವನ್ನು ಆಕ್ಷೇಪ ಮಾಡ್ತಾ ಇದ್ದಾರೆ. ಸ್ವಾಮಿ, ಯಾವತ್ತೂ ನಾನು ಮಾತನಾಡುವುದಿಲ್ಲ, ಇವತ್ತು ಒಳ್ಳೆಯ ದಿವಸ, ಇವತ್ತು ಕೂಡ ಮಕ್ಕಳಿಗೆ ನೀವು ನೀರೇ ಕೊಡ್ತಾ ಇದ್ದೀರಿ ಹೇಳ್ತಾ ಇದ್ದಾರೆ. ಹರಿಯ ನೇಹದ ಪಡೆವ ನಮಗೆ ಬರಿಯ ದುಃಖಗಳೇಕೆ ಎನ್ನಲು. ಮತ್ತು ಅದೇ ಮಕ್ಕಳು ಕೇಳ್ತಾ ಇದ್ದಾಳಂತ. ಪರಮಾತ್ಮನ ಸ್ನೇಹವನ್ನು ಪಡೆದವರಲ್ವೇ ನಾವು, ಪರಮಾತ್ಮನ ಅನುಗ್ರಹವನ್ನು ಪಡೆದವರಲ್ವೇ, ನಮಗೆ ಮತ್ತು ದುಃಖ ಯಾಕೆ? ಹರಿಯ ನೇಹವ ಪಡೆದ ನಮಗೆ ಬರಿಯ ದುಃಖಗಳೇಕೆ ಎನ್ನಲು. ಹಿರಿಯ ತತ್ವವ ಬೋಧಿಸಿದನ ವಿಪ್ರ ಜಗಕ್ಕೆಲ್ಲ. ಹಿರಿಯ ತತ್ವವ ಬೋಧಿಸಿದನ ವಿಪ್ರ ತಾನು ಜಗಕ್ಕೆಲ್ಲ. ಎಲ್ಲರ ಮನೆಯಲ್ಲಿ ಸಿಹಿ ತಿಂಡಿ ಉಂಟು, ನಮ್ಮ ಮನೆಯಲ್ಲಿ ಸಿಹಿ ತಿಂಡಿ ಯಾಕಿಲ್ಲ ಅಂತ ಕೇಳುವ ಹೃತ್ಕಾಮನ ಮಾತಿಗೆ ಉತ್ತರ ಕೊಡ್ತಾನಂತೆ ವಿಪ್ರನಾದ ಸುಧಾಮ. ಜಗತ್ತಿಗೆ ಉತ್ತರ ಕೊಡ್ತಾನೆ. ತಾನು ಬರೀ ತನ್ನ ಹೆಂಡತಿ ಮಕ್ಕಳಿಗೆ ಕೊಟ್ಟ ಉತ್ತರ ಅಲ್ಲ, ಮುಂದೊಂದು ದಿವಸ ಹರಿಕಥಾ ಕಾರ್ಯಕ್ರಮದಲ್ಲಿ ಇದನ್ನು ಭಾಗವಹಿಸ್ತಾರೆ, ಈ ಕಥೆಯನ್ನು ಮಾಡ್ತಾರೆ ಅಂತ ಯಾರು ಬಂದು ಕೂತುಕೊಂಡಿದ್ದಾರೆ ಅವರಿಗೂ ಕೂಡ ಉತ್ತರ ಕೊಡುವ ರೀತಿಯಲ್ಲಿ ಹೃತ್ಕಾಮನಿಗೆ ಸುಧಾಮ ಹೇಳ್ತಾ ಇದ್ದಾನಂತೆ. ಹೇ ಹೃತ್ಕಾಮ, ನೀ ಯಾಕೆ ಅವಟ್ಟೆಳಂತೆ ಮಾತನಾಡ್ತಿ, ಅಜ್ಞಾನಿಯಂತೆ ಯಾಕೆ ಮಾತನಾಡ್ತಿ? ಅವರ ಮನೆಯಲ್ಲಿ ಸಿಹಿ ತಿಂಡಿ, ಇವರ ಮನೆಯಲ್ಲಿ ಸಿಹಿ ತಿಂಡಿ, ಅವರ ಮನೆಯಲ್ಲಿ ಸಿಹಿ ತಿಂಡಿ ಉಂಟು ಅಂತ ಇನ್ನೊಬ್ಬರ ಮನೆಯನ್ನು ಕಂಡು ಯಾಕೆ ಕರುಗುತ್ತಿ, ಯಾಕೆ ಮತ್ಸರ ಪಡ್ತಿ? ಅವರ ಮನೆಯಲ್ಲಿ ತಿಂದ ಸಿಹಿ ತಿಂಡಿ ಅಂಗಡಿಯಿಂದ ತಂದದ್ದು ಹೊಟ್ಟೆ ಹಾಳು ಮಾಡುತ್ತದೆ, ಆರೋಗ್ಯ ಹಾಳು ಮಾಡ್ತದೆ ಅದು. ಹಾಗೆಂತ ನಮ್ಮ ಮಕ್ಕಳು ಸಿಹಿ ತಿಂಡಿ ತಿನ್ನಲಿಲ್ವೇ? ಸಕ್ಕರೆ ತಿನ್ನಲಿಲ್ವೇ ನಮ್ಮ ಮಕ್ಕಳು? ಪಾಯಸ ತಿನ್ನಲಿಲ್ವೇ ನಮ್ಮ ಮಕ್ಕಳು? ಬೆಲ್ಲ ತಿನ್ನಲಿಲ್ವೇ ನಮ್ಮ ಮಕ್ಕಳು? ಎಲ್ಲವನ್ನೂ ತಿಂದಿದ್ದಾರೆ, ನಿನ್ನದನ್ನು ಗುರುತಿಸಲಿಲ್ಲ ಅಷ್ಟೇ. ಪ್ರತಿನಿತ್ಯವೂ ರಾಮ ರಾಮ ಕೃಷ್ಣ 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 ಅಂತ ಹೇಳ್ತಾ ಇದ್ದಾರಲ್ಲ ನಮ್ಮ ಮಕ್ಕಳು. ಅದಕ್ಕಿಂತ ದೊಡ್ಡದಾದಂತಹ ಸಿಹಿ ತಿಂಡಿ ಉಂಟೇನೆ? ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಹೃತ್ಕಾಮನಿಗೆ ಬೋಧನೆ ಮಾಡ್ತಾ ಇದ್ದಾರೆ ಸುಧಾಮ. ನಿನ್ನ ಮಕ್ಕಳು ನಿತ್ಯವೂ ರಾಮ ಕೃಷ್ಣ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕಿಂತ ದೊಡ್ಡದಾದಂತಹ ಸಿಹಿ
ಅದಕ್ಕೋಸ್ಕರವಾಗಿ ಹೃತ್ಕಾಮಳಿಗೆ ಮಹಾನ್ ತತ್ವಬೋಧನೆ ಮಾಡ್ತಾನೆ ಸುಧಾಮ. ಭಗವಂತನ ನಾಮಸ್ಮರಣೆಗಿಂತ ಮಿಗಿಲಾಗಿರತಕ್ಕಂತಹ ಸಿಹಿ ಇಲ್ಲ ಜಗತ್ತಿನಲ್ಲಿ. ಅದುವೇ ನಮಗೆ ಪೌಷ್ಟಿಕವಾಗಿಯೂ ದೈಹಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನಮಗೆ ಕಸುವನ್ನು ಶಕ್ತಿಯನ್ನು ಕೊಡತಕ್ಕಂತಹ ಈ ವಿಚಾರವನ್ನು ಹೇಳಿದರೆ ಹೃತ್ಕಾಮ ಹೇಳ್ತಾಳೆ, ಸ್ವಾಮಿ ಈ ತಾತ್ವಿಕ ವಿಚಾರವನ್ನು ಕೇಳುವಷ್ಟು ವ್ಯವಧಾನ ನಮಗೆ ಇಲ್ಲ. ನನ್ನ ಮಕ್ಕಳನ್ನು ನೋಡಿ ಸ್ವಾಮಿ, ನನ್ನ ಮಕ್ಕಳನ್ನು ನೋಡಿ, ಅವರ ಹೊಟ್ಟೆ ಬೆನ್ನಿಗೆ ಅಡರಿದೆ. ಕಣ್ಣಿನಲ್ಲಿ ಸುರಿಯುವಂತಹ ಆ ನೀರು ಆರಿದ ಅಶ್ರು ಹಾಲಿಗಳು, ಇನ್ನು ಅಳಲಿಕ್ಕೆ ಕಣ್ಣೀರೇ ಇಲ್ಲ ಮಕ್ಕಳಿಗೆ. ಇಂತಹ ಮಕ್ಕಳನ್ನ ಹೀಗೆ ಉಪವಾಸ ಕೂತುಗೊಳಿಸಿ ಕೃಷ್ಣ 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 ಅಂತ ಹೇಳಿದರೆ ಹೊಟ್ಟೆ ತುಂಬುತ್ತದೇನೋ ಸ್ವಾಮಿ. ಆ ಕೃಷ್ಣ ನಿಮ್ಮ ಸ್ನೇಹಿತನಂತೆ ಅಲ್ವಾ, ತುಂಬ ಶ್ರೀಮಂತನಂತೆ ಅವ. ದ್ವಾರಕಾ ನಗರಿಯಲ್ಲಿ ಅವನೇ ದೊಡ್ಡ ಜನ ಅಂತೆ. ನೀವು ಅಲ್ಲಿಗೆ ಹೋಗಿ ಸ್ವಲ್ಪ ನಮಗೇನಾದರೂ ಒಂದು ವರ್ಷಕ್ಕೆ ತಕ್ಕದಾದಂತಹ ಆಹಾರಕ್ಕೆ ಏನಾದರೂ ಸ್ವಲ್ಪ ದುಡ್ಡು ತಗೊಂಡು ಬರಬಾರ್ದೆ ಅಂತ ಕೇಳ್ತಾ ಇದ್ದಾರೆ. ಸುಧಾಮ ಅಷ್ಟ ತನಕ ಎಲ್ಲಿಗೂ ಹೋಗ್ಲಿಲ್ವಂತೆ. ಯಾಕೆಂದರೆ ಇನ್ನೊಬ್ಬರ ಬಳಿಯಲ್ಲಿ ಬೇಡುವುದಂತಂದ್ರೆ ಆಗಲಿಕ್ಕಿಲ್ಲ ಅವನಿಗೆ. ನಾವೆಷ್ಟೇ ಕಷ್ಟಪಡಬಹುದು, ಆದರೆ ಇನ್ನೊಬ್ಬರ ಬಳಿಯಲ್ಲಿ ಹೋಗಿ ಸ್ವಾಮಿ ಕಷ್ಟ ಉಂಟು ಸ್ವಲ್ಪ ಏನಾದರೂ ಕೊಡಿ ಅಂತ ಕೇಳುವಂಥ ಜನ ಅಲ್ಲ. ಆದರೆ ಏನು ಮಾಡೋದು, ಇವತ್ತು ಮಕ್ಕಳ ಆ ತಾಪತ್ರಯ, ಹೆಂಡತಿಯ ಒತ್ತಾಯ, ಇದಕ್ಕೆಲ್ಲ ಮಣಿದು ನಾಳೆ ನಾನು ಹೋಗುತ್ತೇನೆ ಅಂತ ಒಪ್ಪಿಕೊಂಡೆ. ಸಂತೋಷವಾಯಿತು ಹೃತ್ಕಾಮಳಿಗೆ. ದೇವರ ಬಳಿಗೆ ಹೋಗುವಾಗ, ಗುರು ಹಿರಿಯರ ಬಳಿಗೆ ಹೋಗುವಾಗ, ಮಕ್ಕಳ ಬಳಿಗೆ ಹೋಗುವಾಗ, ರೋಗಿಗಳ ಬಳಿಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದಂತೆ. ಏನಾದರೂ ತಗೊಂಡು ಹೋಗಬೇಕು ಅಂತ ಅರ್ಥ. ಏನಾದರೂ ತಗೊಂಡು ಹೋಗಬೇಕು, ಕಾಣಿಕೆ ತಗೊಂಡು ಹೋಗಬೇಕು ಅಂತ. ಈಗ ನಾವು ಹೋಗುವಂತಹದ್ದು ಕೃಷ್ಣ ಪರಮಾತ್ಮ ದೇವರಲ್ವೇ. ಅವನ ಬಳಿಗೆ ಹೋಗುವಾಗ ಸುಮ್ಮನೆ ಹೋಗ್ಲಿಕ್ಕೆ ಆಗ್ತದೋ? ಮನೆಯಲ್ಲಿ ಏನೂ ಇಲ್ಲ, ಏನು ಮಾಡೋದು? ಅದಕ್ಕೋಸ್ಕರವಾಗಿ ಬೆಳಗ್ಗೆ ಎದ್ದು, ಪ್ರಭಾತದಲ್ಲಿ ಎದ್ದು 3 ಮನೆ ಭಿಕ್ಷೆಯನ್ನು ಎತ್ತಿಕೊಂಡಿದ್ದಾಳಂತೆ ಹೃತ್ಕಾಮ. ನನ್ನ ಗಂಡ ಇವತ್ತು ದ್ವಾರಕೆಗೆ ಕೃಷ್ಣನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾಳೆ. ಆ ಕೃಷ್ಣನಿಗೆ ಕೊಡಲಿಕ್ಕೆ ಸ್ವಲ್ಪ ಏನಾದರೂ ಅವಲಕ್ಕಿ ಕೊಡಿ ಅಂತ. ಕೃಷ್ಣನಿಗೆ ಅವಲಕ್ಕಿ ಅಂದರೆ ಬಹಳ ಪ್ರೀತಿ. ಅದಕ್ಕೋಸ್ಕರವಾಗಿ ಅವಲಕ್ಕಿ ಕೊಡಿ ಅಂತ 3 ಮನೆ ಭಿಕ್ಷೆಯನ್ನು ಎತ್ತಿಕೊಂಡು 3 ಹಿಡಿ ಅವಲಕ್ಕಿಯನ್ನು ತಗೊಂಡು ಬರ್ತಾಳೆ. ಎಲ್ಲಿ ಕಟ್ಟುವುದನ್ನು? ಕಟ್ಟಲಿಕ್ಕೆ ಬಟ್ಟೆ ಇಲ್ಲ. ತನ್ನ ಸೀರೆಯ ಸೆರಗನ್ನು ಹರಿದು ಅದರಲ್ಲಿ ಈ ಅವಲಕ್ಕಿಯನ್ನು ಕಟ್ಟಿಕೊಂಡಿದ್ದಾಳೆ. ಹಿರಿಯರು ಹೇಳಿದ್ದಾರೆ, ಬೆಳಿಗ್ಗಿನ ಕಾಲದಲ್ಲಿ ಯಾಕೆ ಹೃತ್ಕಾಮ ಈ ರೀತಿಯಾಗಿ ಮನೆ ಮನೆಗೆ ಹೋದಲು ಅಂತಕ್ಕೆ ಕಾರಣ ಹೇಳ್ತಾಳೆ. ಏನು ಅಂತಂದರೆ, ಆ ಹೃತ್ಕಾಮ ಉಟ್ಟಂತಹ ಸೀರೆಯ ಅಲ್ಲಲ್ಲಿ ಹರಿದು ಹೋದದ್ದರಿಂದ ಅದನ್ನು ಹೊಲಿಲಿಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲದ ಕಾರಣದಿಂದ ಆ ಸೀರೆಯನ್ನು ಅಲ್ಲಲ್ಲಿ ಗಂಟು ಹಾಕಿಕೊಂಡಿದ್ದಂತೆ. ಒಂದು ಸೀರೆಯಲ್ಲಿ 100 ಗಂಟುಗಳು. ಯಾಕೆ? ಹರಿದಲ್ಲೆಲ್ಲ ಗಂಟು ಹಾಕಿಕೊಂಡು. ಸುಧಾಮನ ಹೆಂಡತಿಗೂ ನಮ್ಮ ಮನೆಯಲ್ಲಿರುವ ನಮ್ಮ ಹೆಂಗಸರಿಗಿರುವ ವ್ಯತ್ಯಾಸ ಅಷ್ಟೇ. ನಮ್ಮ ಹೆಂಗಸರು ಅಂದರೆ ಬೇರೆ ತಿಳ್ಕೊಳ್ಬೇಡಿ. ಸುಧಾಮನ ಹೆಂಡತಿಯ ಸೀರೆಯಲ್ಲೆಲ್ಲ ಗಂಟುಗಳು, ಆದರೆ ನಮ್ಮ ಮನೆಯಲ್ಲಿ ಗಂಟುಗಳಲ್ಲೆಲ್ಲ ಸೀರೆಗಳು. ಇಷ್ಟೇ ವ್ಯತ್ಯಾಸ. ಸಣ್ಣ ರಂಜನೆಗಾಗಿ ಹೇಳ್ತಾ ಇದ್ದಾರೆ, ದಯವಿಟ್ಟು ತಿಳ್ಕೊಳ್ಬೇಡಿ. ಅಲ್ಲ ಅಂತ ಹೇಳಿದ್ರೆ ಅಲ್ಲ ಅಂತ ಹೇಳ್ಕೊಳ್ಳಿ ನೀವು. ನನ್ನ ಮನೆಯಲ್ಲಿ ನನ್ನ ಹೆಂಡತಿಯ ಒಂದು ಗಂಟು ಉಂಟು, 25 ಗಂಟು ಉಂಟು, ಅದರಲ್ಲೆಲ್ಲ ಸೀರೆಗಳೇ. ಹಾಗೆ ಅಂತ ಆದರೂ ಕೂಡ ಅವಳು ಹೇಳ್ತಾ ಇದ್ದಾಳೆ, ಸ್ವಾಮಿ ಈ ಸಲ ಹೊಸ ಯಾವ ಸೀರೆ ತಂದು ಕೊಡ್ತಾ ಇದ್ದೀನಿ. ಆದರೆ ಪಾಪ ಸುಧಾಮನ ಹೆಂಡತಿಯ ಸೀರೆಯಲ್ಲೆಲ್ಲ ಗಂಟುಗಳು. ಆ ಗಂಟುಗಳನ್ನು ಮರೆ ಮಾಡಲಿಕ್ಕೋಸ್ಕರವಾಗಿ ಯಾರೂ ಕಾಣದಿರುವಂತಹ ಸಮಯದಲ್ಲಿ ಹೋಗಿ ಭಿಕ್ಷೆ ಬೇಡಿ ಬಂದಿದ್ದಾಳೆ. ಆ ಸೀರೆಯ ಸೆರಗಿನಲ್ಲಿ ಆ ಭಾಗ ಯಾವುದು ಹರಿದಿಲ್ಲ, ಆ ಭಾಗವನ್ನು ಅವಲಕ್ಕಿ ಕಟ್ಟಲಿಕ್ಕೋಸ್ಕರವಾಗಿ ಹರಿದು ಅದರಲ್ಲಿ ಅವಲಕ್ಕಿಯನ್ನು ಕಟ್ಟಿ ಸುಧಾಮನ ಕೈಗೆ ಕೊಟ್ಟು, ಸ್ವಾಮಿ ಇದನ್ನು ಕೃಷ್ಣ ಭಾವನೆಗೆ ಕೊಡಬೇಕು, ನಮಗೇನಾದರೂ ಸಹಾಯ ಮಾಡಬೇಕು ಅಂತ ಕೇಳಬೇಕು, ಬೇಗ ಹೋಗಿ ಬನ್ನಿ ಅಂತ ಕಳುಹಿಸ್ತಾರೆ. ಆ ಅವಲಕ್ಕಿಯ ಗಂಟನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ಆವಾಗಿನ ಕಾಲ ನೋಡಿ ಹೇಗಿರುವಂತಂದರೆ ಅಂಗಿಯಲ್ಲಿ ಹಾಕಲಿಕ್ಕಿಲ್ಲ ಬ್ರಾಹ್ಮಣರು ಅಂಗಿ ಹಾಕದೆ ಬಿಟ್ಟ ತಲೆಯಲ್ಲಿ ಒಂದು ಜುಟ್ಟು ಮಾತ್ರ ಇಟ್ಟುಕೊಂಡು ಒಂದು ಶಾಲು ಮಾತ್ರ ಹಾಕಿಕೊಂಡು ತಿರುಗಾಡುವಂತಹ ಕಾಲ. ಆ ಕಾಲದಲ್ಲಿ ಈ ಅವಲಕ್ಕಿಯ ಗಂಟನ್ನು ತನ್ನ ಕಂಕುಲಡಿಯಲ್ಲಿ ಇಟ್ಟುಕೊಂಡಿದ್ದಾನಂತ ಸುಧಾಮ. ನಡೆಯುತ್ತಾನೆ ದ್ವಾರಕೆಯ ಕಡೆಗೆ. 7 ದಿವಸಗಳ ಕಾಲ ನಡೆಯುತ್ತಾನೆ ಬಿಸಿಲಿನಲ್ಲಿ. ಆಲೋಚನೆ ಮಾಡಿಕೊಳ್ಳಿ ಏನಾಗಿರ್ಬೋದು ಅವಲಕ್ಕಿ ಅಂತ. ಕಂಕುಲಡಿಯಲ್ಲಿ ಇಟ್ಟುಕೊಂಡಿದ್ದಾನೆ ಆ ಗಂಟನ್ನು, ಅವಲಕ್ಕಿಯ ಗಂಟನ್ನು. 7 ದಿವಸ ನಡೆದಿದ್ದಾನೆ. ದ್ವಾರಕೆಯ ಕಡೆಗೆ ಬರ್ತಾನೆ. ದೂರದಲ್ಲಿ ಕಾಣಿಸ್ತಾ ಇದೆ ದ್ವಾರಕ. ಎಂತಹ ಸುಂದರ ನಗರಿ, ಎಂಥ ಸುಂದರ ಶ್ರೀರಮಣನ ಮಂದಿರ, ಸುಂದರ ಹರಿ ಮಂದಿರ.
ಪ್ರವೇಶ ಮಾಡಿದ್ದಾನೆ. ಯಾವಾಗ ಭಿಕ್ಷುಕನಂತೆ ಕಾಣುತ್ತಿರುವಂತಹ ಸುಧಾಮನನ್ನು ಕಂಡ್ರೋ ಆ ದ್ವಾರಪಾಲಕರು ತಡೆದು ನಿಲ್ಲಿಸ್ತಾರೆ. ಏನೋ ಎಲ್ಲಿಂದ ಬಂದೆ, ಯಾರನ್ನು ನೋಡ್ಲಿಕ್ಕೋಸ್ಕರವಾಗಿ ಬಂದ. ಆವಾಗ ಸುಧಾಮ ಹೇಳ್ತಾನೆ, ಸ್ವಾಮಿ ನನ್ನ ಹೆಸರು ಸುಧಾಮ, ಸೌರಾಷ್ಟ್ರ ದೇಶದ ಬ್ರಾಹ್ಮಣ, ಶ್ರೀಕೃಷ್ಣನ ಸ್ನೇಹಿತ ನಾನು ಅಂತ. ಆವಾಗ ಆ ಸೈನಿಕರನ್ನು ನೋಡಿದವರು ಹೇಳ್ತಾರೆ, ದ್ವಾರಪಾಲಕರು, ಸುಧಾಮನನ್ನು ಕಂಡಾಗ ಬರೀ ಎಲುಬೆ ಕಾಣಿಸ್ತದೆ, ಬೇರೆ ಕಾಣಿಸೋದಿಲ್ಲ, ಚರ್ಮವೇ ಇಲ್ಲ ಈ ಮೈಯಲ್ಲಿ. ಅವರು ಭಾವಿಸ್ತಾರಂತೆ, ಕೃಷ್ಣ ನಿನಗೆ ಸ್ನೇಹ ಮಾಡಲಿಕ್ಕೆ, ಗೆಳೆತನ ಮಾಡಲಿಕ್ಕೆ ಬೇರೆ ಯಾರು ಸಿಕ್ಕಲಿಲ್ವೇ, ಇಂಥದ್ದನ್ನು ಸ್ನೇಹ ಮಾಡ್ತಿದೆಯಲ್ಲ, ಅಸ್ಥಿ ಪಂಜರದ ಹಾಗೆ ಇದೆ ಇದು. ಏನು ಮಾಡೋಣ, ತೊಂದರೆ ಇಲ್ಲ. ಅವನು ಬ್ರಾಹ್ಮಣ, ಕೃಷ್ಣನ ಸ್ನೇಹಿತ ಅಂತ ಹೇಳಿದ್ನಲ್ಲ, ಅದನ್ನು ಕೊಂಡು ಹೋಗಿ ಕೃಷ್ಣನ ಬಳಿಯಲ್ಲಿ ಹೇಳ್ತಾರೆ. ಯಾವಾಗ ಕೃಷ್ಣ ಸ್ನೇಹಿತನಾದ ಸುಧಾಮ ಬಂದ ಅಂತ ತಿಳಿದ್ನೋ ದಿಕ್ಕನೆ ಆಸರದಿಂದ ತಾನು ಹೇಳ್ತಾನೆ. ಅವನೇ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಆ ಸ್ವರ್ಣದ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ನನ್ನ ಮಿತ್ರನನ್ನು ಮನೆಯೊಳಗೆ ಕರ್ಕೊಂಡು ಬರಬೇಕು. ನೋಡಿ, ಆಲೋಚನೆ ಮಾಡಿ, ಒಬ್ಬ ಸ್ನೇಹಿತನನ್ನು ಕಂಡಾಗ ಎಷ್ಟು ಪ್ರೇಮ ಪರಮಾತ್ಮ. ಬರೀ ಆ ಒಬ್ಬ ಬ್ರಾಹ್ಮಣ ಸ್ನೇಹಿತ, ಅವನ ಮೇಲೆ ಎಷ್ಟು ಅಕ್ಕರೆ ಪರಮಾತ್ಮನಿಗೆ. ಸ್ವರ್ಣ ಪಲ್ಲಕ್ಕಿಯಲ್ಲಿ ಸುಧಾಮನನ್ನು ಕುಳ್ಳಿರಿಸಿ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಸುಧಾಮ ಮನಸ್ಸಲ್ಲೇ ಯೋಚನೆ ಮಾಡ್ತಾನೆ, ಕೃಷ್ಣ ನನ್ನ ಹಾಗಿದ್ದ ಭಕ್ತರು ನಿನಗೆ ಎಷ್ಟು ಕೋಟಿ ಕೋಟಿ ಮಂದಿ ಇದ್ದಾರಲ್ಲ ಈ ಪ್ರಪಂಚದಲ್ಲಿ, ಯಾರಿಗೆ ಕೊಡದಿರುವಂತಹ ಭಾಗ್ಯ ನನಗೆ ಯಾಕೆ ಕೊಟ್ಟೆ ನೀನು? ನನ್ನಂಥ ಭಕ್ತರು ಅನಂತ ನಿನಗೆ ಕೃಷ್ಣ, ಸ್ನೇಹಿತ, ಗೆಳೆಯ, ನನ್ನಂತಹ ಭಕ್ತರು ಕೋಟಿ ಕೋಟಿ ಮಂದಿ ಇರಲಿವೆ ನಿನಗೆ. ಎನ್ನಂಥ ಭಕ್ತರು ಅನಂತ ನಿನಗೆ, ನಿನ್ನಂಥ ಸ್ವಾಮಿ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಬಂದಿದ್ದಾರೆ ಸುಧಾಮನನ್ನ. ಆ ಅರಮನೆಯ ಒಳಭಾಗದಲ್ಲಿ ಆಸ್ಥಾನದಲ್ಲಿ ಕೃಷ್ಣ ಪರಮಾತ್ಮನ ಮುಂದೆ ಆ ಪಲ್ಲಕ್ಕಿಯನ್ನು ಇಳಿಸಿ ಆ ಅಂತಃಪಟವನ್ನ, ಅಂದ್ರೆ ಪಲ್ಲಕ್ಕಿಗೆ ಹಾಕಿದಂತಹ ಪರದೆಯನ್ನ ಸರಿಸ್ತಾರೆ. ಜ್ಞಾನಿಗಳು ಹೇಳುತ್ತಾರೆ, ಯಾವಾಗ ಕೃಷ್ಣ ಪರಮಾತ್ಮನ ಎದುರಿರುವಂತಹ ಸುಧಾಮ ಕುಳಿತಿರುವಂತಹ ರಥದ ಅಂದ್ರೆ ಆ ಪಲ್ಲಕ್ಕಿಯ ಅಂತಃಪಟ ಸರಿಯಿತೋ, ಸುಧಾಮನ ಪ್ರಾರಬ್ಧದ ತೆರೆಯು ಕೂಡ ಸರಿದು ಹೋಯಿತು, ಅವನ ಕಷ್ಟಗಳು ಕೂಡ ತೆರೆದು ಹೋಯಿತು ಅಂತ ಹೇಳ್ತಾರೆ. ಯಾವಾಗ ಆ ಅಂತಃಪಟ ಸರಿಯುತ್ತದೋ, ಎದುರು ಭಾಗದಲ್ಲಿ ಸಾಕ್ಷಾತ್ ವೈಕುಂಠಾಧಿಪನಾಗಿ ನಿಂತಿರುವಂತಹ ಕೃಷ್ಣ ಪರಮಾತ್ಮನ ದಿವ್ಯ ದರ್ಶನವಾಗ್ತದೆ ಸುಧಾಮನಿಗೆ. ಕೃಷ್ಣಾಯ ವಾಸುದೇವಾಯ ಎದ್ದು ನಿಂತುಕೊಂಡಿದ್ದಾನೆ, ಎರಡೂ ಕರಗಳನ್ನು ಜೋಡಿಸಿಕೊಂಡು, ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಕೃಷ್ಣ ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ. ಕೇಶವ ನಾರಾಯಣ ಶ್ರೀಕೃಷ್ಣನ ವಾಸುದೇವ ಅಚ್ಯುತ ಅನಂತನ. ಶಾಸಿದ ನಾಮದ ಶ್ರೀ ಋಷಿಕೇಶನ ಶೇಷ ಶಯನ ನಮ್ಮ ವಸುದೇವ ಸುತನ. ಕಂಡೇನ ಗೋವಿಂದ
ಆದಾಗ ಸುಧಾಮನ ಎಲ್ಲ ಪ್ರಾರಬ್ಧಗಳು ಕಳೆದು 7 ದಿವಸಗಳ ಕಾಲ ನಿರ್ತಾನೆ. ಒಂದೇ ಒಂದು ಹೊತ್ತು ಕೂಡ ನನಗೆ ಏನು ಬೇಕು ಎಂಬುದನ್ನು ಕೇಳಿಕೊಳ್ಳುವುದು. ಯಾಕೆಂದರೆ ಕೃಷ್ಣ ಪರಮಾತ್ಮನ ಸಾನ್ನಿಧ್ಯ ನನಗಿದೆ. ನಾನೇನು ಕೇಳಿಕೊಳ್ಬೇಕು? ಕೃಷ್ಣ ನಿನ್ನ ಜೊತೆಯಲ್ಲಿ ನಾನು ಇದ್ದೇನೆ ಅಂತ ಹೇಳುವಂಥದ್ದೇ ನನಗೆ ಸಂತೋಷ. ಅಂತಿರುವಾಗ ಲೌಕಿಕವಾದಂತಹ ಏನು ಆಸೆಯನ್ನು ನಾನು ಕೇಳಿಕೊಳ್ಳಿ ಅಂತ ಸುಮ್ಮನೆ ಕೂತ್ಕೊಂಡಿದ್ದಾನೆ. 7 ದಿವಸ ಕಳೆಯಿತು. 7 ದಿವಸ ಕಳೆದಾಗ ಮನೆಯ ನೆನಪಾಗ್ತದೆ. ಕೃಷ್ಣನಲ್ಲಿ ಬಂದು ಹೇಳ್ತಾನಂತೆ, ಕೃಷ್ಣ ನಾನು ನಾಳೆ ನಮ್ಮ ಊರಿಗೆ ಹೋಗ್ತೇನೆ. ಕೃಷ್ಣ ಹೇಳಿದ, ಊರಿಗೆ ಹೋಗ್ತೀಯಾ? ಸಂತೋಷ, ಆಯ್ತು ಹೋಗು. ಏನಾದರೂ ಕೊಟ್ಟು ಕಳುಹಿಸಿ ಅನ್ನೋ ಆಸೆ ಇತ್ತು. ಆದರೂ ಸರಿ ನೀನು ಹೋಗು ಅಂತ ಹೇಳ್ತಾರೆ. ಅಲ್ಲ ನಾಳೆ ನಾನು ಹೋಗ್ತೇನೆ, ಬೆಳಿಗ್ಗೆ ಆದರೂ ಹೋಗ್ತೇನೆ. ಆಯ್ತು ತೊಂದರೆ ಅಲ್ಲ, ನೀನು ಹೋಗಿ ಹೋಗಿದ ಕೂಡಲೇ ನನಗೆ ಒಂದು ಪತ್ರ ಬರೆದು ನಾನು ಸುಖವಾಗಿ ತಲುಪಿದ್ದೇನೆ ಅಂತ ಹೇಳಿಬಿಡು. ಸುಧಾಮ ಮರುದಿವಸ ತನ್ನ ಗಂಟು ಮೂಟೆಗಳನ್ನೆಲ್ಲ ಕಟ್ಟಿಕೊಂಡು ಹಾಗೆ ಆಸ್ಥಾನದಲ್ಲಿ ಹೊರಟಿದ್ದಾನೆ. ಕೃಷ್ಣ ನಾನು ಹೋಗಿ ಬರ್ತೇನಪ್ಪ. ಕೃಷ್ಣ ಹೇಳಿದ, ಆಯ್ತಾಯ್ತು ಹೋಗು ಹೋಗು. ಮತ್ತೆ ಸ್ವಲ್ಪ ಮುಂದೆ ಬಂದ, ಕೃಷ್ಣ ನಾನು ಊರಿಗೆ ಹೊರಟಿದ್ದೇನೆ, ಊರಿಗೆ ಹೋಗ್ತೇನೆ. ಆಯ್ತು ಆಯ್ತು ಹೋಗಿ ಬಾ ಹೋಗಿ ಬಾ. ಏನಾದರೂ ಕೊಡ್ತಾನೆ ಅಂತ ತಿಳ್ಕೊಂಡಿದ್ದ, ಆದರೂ ಕೂಡ ಏನು ಕೊಡಲಿಲ್ಲ. ದ್ವಾರದ ಬಳಿಗೆ ಬಂದು ಇನ್ನೇನು ಹೊರಗೆ ಕಾಲಿಡಬೇಕು ಅಂತ ಆಗುವಾಗ ಕೃಷ್ಣ ಕರೀತಾನಂತೆ, ಸುಧಾಮ ಸ್ವಲ್ಪ ನಿಂತುಕೋ. ಅಲ್ಲಿಂದಲೇ ಓಡಿ ಬಂದಿದ್ದಾನಂತ ಸುಧಾಮ. ಕೃಷ್ಣ ಏನಾದರೂ ಕೊಡ್ತಾನೆ ಅಂತ ಭಾವಿಸಿಬಿಟ್ಟ. ಕೃಷ್ಣನ ಕೈ ನೋಡಿದ, ಕೃಷ್ಣನ ಕೈ ಕಾಲು. ಯಾಕೆ ಕರೀತಾನೆ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಬೇರೆ ಇಲ್ಲಪ್ಪ, ನೀನು ಇರುವಾಗ ನಿನಗೆ ಉಡ್ಲಿಕ್ಕೆ ಅಂತ ಒಂದು ಬಟ್ಟೆ ಕೊಟ್ಟಿದ್ದಲ್ಲ ಕಚ್ಚೆ, ಅದು ನನ್ನದಲ್ಲ, ನನ್ನ ಅಣ್ಣನದ್ದು. ನಿನಗೆ ಕೊಟ್ಟಿದ್ದೆ, ನೀನು ಹೋದಾಗ ನನ್ನ ಅಣ್ಣ ಕೇಳ್ತಾನೆ, ಆದ ಕಾರಣ ಕಚ್ಚೆಯನ್ನಿಲ್ಲಿ ಬಿಚ್ಚಿಟ್ಟು ಹೋಗ್ತೀಯ. ನೋಡಿ, ಸುಧಾಮನಿಗೆ ಅಳಲಿಕ್ಕೆ ಕಣ್ಣೀರು ಉಂಟು. ನಾವು ಯಾರ್ದಾದ್ರೂ ಮನೆಗೆ ಹೋಗುವಾಗ ನಮಗೆ ಉಡ್ಲಿಕ್ಕೆ ಅಂತ ಕೊಟ್ಟ ಬಟ್ಟೆಯನ್ನು ಮನೆಯಿಂದ ಹೋಗುವಾಗ ಬಟ್ಟೆ ಅಲ್ಲೇ ಬಿಚ್ಚಿಟ್ಟು ಹೋಗು ಅಂತ ಹೇಳಿದ್ರೆ ಎಷ್ಟು ಅವಮಾನ ಆಗ್ತದೆ. ಆದರೂ ಕೂಡ ಸುಧಾಮ ಎಲ್ಲವನ್ನು ನುಂಗಿಕೊಳ್ತಾನೆ. ಕೃಷ್ಣ ನೀನು ನನಗೆ ಮಾಡಿದ ಅವಮಾನ, ಈ ಅವಮಾನ ನಾನು ಅವಮಾನ ಅಂತ ತಿಳ್ಕೊಳ್ಳೋದಿಲ್ಲ. ನನಗೆ ಶಾಶ್ವತವಾದ ಸತ್ಯವನ್ನು ತಿಳಿಸಿಕೊಟ್ಟಿದ್ದಿ. ಯಾಕೆಂತಂದ್ರೆ ಇಷ್ಟ ತನಕ ನನ್ನದು 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 ನನಗೇನೋ ಬೇಕು ನನಗೇನೋ ಬೇಕು ಅಂತ ಭಾವನೆಯಿಂದ ನಾನು ಬಂದಿದ್ದೆ. ಆದರೆ ಕೃಷ್ಣ ನನಗೆ ತೋರಿಸಿಕೊಟ್ಟಿ, ನನ್ನದು ಎನ್ನುವ ಭಾವನೆಯನ್ನು ಯಾವಾಗ ಪರಮಾತ್ಮನ ಮುಂದೆ ನೀನು ಬಿಚ್ಚಿಡ್ತೀಯೋ, ಎಲ್ಲವೂ ಪರಮಾತ್ಮ ನಿನ್ನದೇ ಅಂತ ತಿಳ್ಕೊಳ್ತೀಯೋ, ಆವಾಗ ನಿನ್ನ ಜೀವನ ಉದ್ಧಾರ ಆಗುತ್ತದೆ ಎನ್ನುವ ಸತ್ಯವನ್ನ ಈ ಒಂದು ಘಟನೆಯ ಮೂಲಕವಾಗಿ ನನಗೆ ತಿಳಿಸಿಕೊಟ್ಟೆ ಪರಮಾತ್ಮ. ಸರಿ ಸರಿ, ನಿನ್ನ ಬಟ್ಟೆ ನನಗೆ ಬೇಡ ಅಂತ ಆ ಬಟ್ಟೆಯನ್ನಲ್ಲಿ ಬಿಚ್ಚಿಟ್ಟು ಕೃಷ್ಣನಿಗೆ ನಮಸ್ಕರಿಸಿ ಅದೇ ಒಳ ಬಟ್ಟೆಯಲ್ಲಿ ಹೊರಟು ಹೋಗುತ್ತಿರುವಂತಹ ಸುಧಾಮನನ್ನು ಕಂಡಾಗ ಕೃಷ್ಣ ಪರಮಾತ್ಮ ತನ್ನ ಮಡದಿಯಾದ ರುಕ್ಮಿಣಿಯನ್ನು ಕರೆದು ಹೇಳುತ್ತಾನೆ, ರುಕ್ಮಿಣಿ, ಈಗ ನನ್ನ ಭಕ್ತನಾದ ಸುಧಾಮ ನಿಜವಾದ ಭಕ್ತನಾದ. ಬಿಟ್ಟ ಮನಸ್ಸಲ್ಲಿರುವಂತಹ ಆಕಾಂಕ್ಷೆಯನ್ನು ತೊರೆದ, ನನಗೇನೋ ಬೇಕು ಎನ್ನುವಂತಹ ಲೌಕಿಕ ಭೋಗಾಸಕ್ತಿಯನ್ನೆಲ್ಲ ನಾಶ ಮಾಡಿ ಕೃಷ್ಣ 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 ಅಂತ ಹೋಗ್ತಾ ಇದ್ದಾನೆ ನೋಡು, ಅವನೇ ಈಗ ನಿಜವಾದ ಭಕ್ತನಾದ ಅಂತ ತಿಳಿದು ಸುಧಾಮ ಯಾವಾಗ ತನ್ನ ಮನೆಗೆ ಬಂದನೋ ಅವನ ಹರಕು ಗುಡಿಸಲಿರುವಂತಹ ಜಾಗದಲ್ಲಿ ವಿಶೇಷವಾದ ಚಿನ್ನದ ಭವನವನ್ನು ತಾನು ನಿರ್ಮಾಣ ಮಾಡಿಬಿಟ್ಟ. ಸುಧಾಮ ನೋಡ್ತಾನೆ, ನಾನು ಎಲ್ಲಿಗೆ ಬಂದಿದ್ದೆ ಅಂತ ಆಯ್ತಾ, ಇಷ್ಟು ದೊಡ್ಡದಾದಂತಹ ಭವನ ಉಂಟಲ್ಲ ಇಲ್ಲಿ, ರಾಯರ ಮಂತ್ರಾಕ್ಷತೆಯಂತಹ ಭವನ, ಅಷ್ಟು ಉತ್ತಮವಾದಂತಹ ಭವನ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಇತ್ತು. ಇದು ಯಾರ ಮನೆ ಅಂತ ತಿಳಿಯದೆ ಅತ್ಯಂತ ನೋಡುತ್ತಿರಬೇಕಾದರೆ ಮನೆಯೊಳಗಿನಿಂದ ಹೃತ್ಕಾಮಾದಿ ತನ್ನ 24 ಮಂದಿ ಮಕ್ಕಳು ಜಲತಾರಿ ಬಟ್ಟೆಯನ್ನು ಇಟ್ಟುಕೊಂಡು ಮೈಯೆಲ್ಲ ಆಭರಣಗಳನ್ನು ತಗೊಂಡು ಬಂದಿದ್ದಾರೆ. ಹೃತ್ಕಾಮವನ್ನು ಕಂಡಾಗ ಸುಧಾಮನಿಗೆ ಆಶ್ಚರ್ಯ ಆಯಿತಂತೆ. ಹೃತ್ಕಾಮನಿಗೆ ಎಷ್ಟು ಆಭರಣ ಇತ್ತು ಅಂತಂದ್ರೆ ಕೆಲವನ್ನ ಹಾಕಿಕೊಂಡಿದ್ದು ಧರಿಸಿಕೊಂಡಿದ್ದು, ಕೆಲವನ್ನ ಹೇರಿಕೊಂಡಿದ್ದು, ಎಲ್ಲಿಗೆ ಹಾಕಬೇಕಂತ ಗೊತ್ತಿಲ್ಲ. ಕೆಲವು ಚಿನ್ನದ ಆಭರಣಗಳನ್ನು ಎಲ್ಲಿಗೆ ಹಾಕಬೇಕಂತ ಗೊತ್ತಿಲ್ಲದ ಹಾಗೆ ಇಲ್ಲಿ ಕಿವಿಯಲ್ಲಿ ಇಡೋದು, ನೇತಾಡಿಸೋದು. ನಮ್ಮಲ್ಲಿ ಮಂಗಳೂರು ಕಡೆಯಲ್ಲೆಲ್ಲ ಬಂದರೆ ಕೆಲವರು ಕೈಗೆ ಹಾಕೋ ಬಳೆಯನ್ನು ಕಿವಿಗೆ ಹಾಕುವಂತ ಅಂತ, ಕಿವಿಗೆ ಹಾಕುವಂತ ಬಳೆ ಕೈಯಲ್ಲಿ ಇಡ್ತಾರೆ. ನಮ್ಮ ಮಂಗಳೂರು ಕಡೆಯಲ್ಲಿ ಇಲ್ಲ, ಇಲ್ಲೆಲ್ಲ ತುಂಬ ಒಳ್ಳೆ ಅದು ಎಲ್ಲೆಲ್ಲಿ ಹಾಕಬೇಕಂತ ಅವ್ರು ಗೊತ್ತಿದ್ದೇ ಹಾಗೆ ಮಾಡುವಂತಹದ್ದು ಉಲ್ಟಾ ಪಲ್ಟ. ಆದರೆ ಸುಧಾಮನ ಹೆಂಡತಿಗೆ ಎಲ್ಲಿ ಹಾಕಬೇಕಂತ ಗೊತ್ತಿಲ್ಲ, ಅಷ್ಟು ಆಭರಣಗಳು ಕೈಯಲ್ಲಿ ಉಂಟು ಪರಮಾತ್ಮನ ಅನುಗ್ರಹದಿಂದ. ಸುಧಾಮ ಕೇಳ್ತಾನೆ, ಹೃತ್ಕಾಮ ಇದೇನು ನಿನ್ನ ವೇಷ, ಇದೆಲ್ಲಿಂದ ಬಂತು ಈ ಆಭರಣ ಅಂತ ಹೇಳಿದ್ರೆ ಹೃತ್ಕಾಮ ಹೇಳಿದ್ರು, ಇದು ನಮ್ಮ ಕೃಷ್ಣ ಭಾವ ಕೊಟ್ಟದ್ದು. ಸುಧಾಮ ಹೇಳ್ತಾನೆ, ಬಿಚ್ಚಿಡು. ಯಾಕೆ? ಅವ ಕೊಟ್ಟದ್ದನ್ನು ಮತ್ತೆ ತಗೊಳ್ತಾನೆ ವಾಪಸ್. ನನಗೂ ಕೊಟ್ಟಿದ್ದ ಕಚ್ಚೆ ಹೋಗುವಾಗ ಬಿಚ್ಚಿಡು ಅಂತ ಹೇಳಿದ. ಪರಮಾತ್ಮನ ಕೈಯಲ್ಲಿ ಕೊಡುವುದು ತಕೊಳ್ಳೋದು ಕೊಡುವುದು ತಕೊಳ್ಳೋದು ಬೇಡ, ಎಲ್ಲ ಪರಮಾತ್ಮನಿಗೆ ಅಂತ ಅರ್ಪಣೆ ಮಾಡೋಣ. ಪರಮಾತ್ಮ ಕೊಟ್ಟಿರತಕ್ಕಂತಹ
ಸಮಸ್ತ ಭಾಗ್ಯವನ್ನು ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಿ ಬದುಕೋಣ ಎನ್ನುವಂತಹ ಆ ಹೃತ್ಕಾಮಳ ಗಂಡನಾದಂತಹ ಸುಧಾಮನ ಮಾತು ಕೇಳಿ ಎಲ್ಲ ಆಭರಣಗಳನ್ನು ಬಿಚ್ಚಿಡುವ ಹೇ ಸುಧಾಮ, ನಿನ್ನ ಕಷ್ಟಗಳನ್ನು ತೀರಿತು. ಇದೋ ನಾವು ಕೊಟ್ಟಂತಹ ಈ ಸಂಪತ್ತನ್ನು ನಿನ್ನ ಸಂಸಾರದಲ್ಲಿ ಉಪಯೋಗಿಸಿಕೊಂಡು ಮುಂದಿನ ಜೀವನವನ್ನು ಸುಖಕರವಾಗಿ ಮಾಡು ಅಂದರೆ ಸುಧಾಮ ಕಣ್ಣೀರು ಸುರಿಸ್ತಾನೆ. ಕೃಷ್ಣ, ನಿನ್ನ ಪಾದ ತಲದ ಹಣ ನಾನು ಈ ಸಂಪತ್ತಿಗೆ ಆಸೆಪಟ್ಟಿಲ್ಲ. ನನಗೆ ಬೇಕಾಗಿರುವಂತಹದ್ದು ನಿನ್ನ ಪಾದದ ಆ ಶ್ರೀರಕ್ಷೆ ಮಾತ್ರ, ನಿನ್ನ ಸ್ನೇಹ ಮಾತ್ರ ನನಗೆ ಸಾಕು ಅಂತ ಕೃಷ್ಣ ಪರಮಾತ್ಮನನ್ನು ಅಪ್ಪಿಕೊಂಡಂತಹ ಸುಧಾಮನನ್ನು ಕಂಡಾಗ 3 ಲೋಕಗಳು ಕೂಡ ಪುಷ್ಪಮಳೆಯನ್ನು ಸುರಿಸುವಂತೆ. ಎಂತಹ ಸಂಬಂಧ, ಎಂತಹ ಪ್ರೇಮ, ಎಂತಹ ಸ್ನೇಹ. ಅಂತಹ ಸ್ನೇಹ ಪರಮಾತ್ಮನ ಮೇಲೆ ಇಟ್ಟುಕೊಂಡ ಸುಧಾಮ ತನ್ನ ಜೀವನದಲ್ಲಿ ಅತ್ಯಂತ ಉತ್ತಮವಾಗಿರತಕ್ಕಂಥ ಆ ಗತಿಯನ್ನು ಪಡೆದ ಮಾತ್ರವಲ್ಲ, ದೇಹಾಂತದಲ್ಲಿ ಶಾಶ್ವತವಾದ ಮೋಕ್ಷಕ್ಕೆ ಹೋಗ್ತಾನೆ. ಅದಕ್ಕೆ ದಾಸರು ಹೇಳಿದರು, ಮಾಂಸದಾಸನಿಗೆ ಮತ್ಸ್ಯ ಸಿಲುಕಿ ಸುಂದರವಾದ ಭವನವನ್ನು ಪ್ರವೇಶ ಮಾಡತಕ್ಕಂತಹ ಶ್ರೀಶ ದಂಪತಿಗಳು ಕುಟುಂಬಕ್ಕೆ ಅವರು ನಂಬಿರುವಂತಹ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಆಯುರಾರೋಗ್ಯ ಸುಖ ಸಮೃದ್ಧಿಗಳನ್ನು ದಯಪಾಲಿಸಲಿ. ಅದರ ಜೊತೆಯಲ್ಲಿ ನಾವು ನಂಬಿರುವಂತಹ ಗೋಪಾಲಕೃಷ್ಣ ದೇವರು ಕೂಡ ಅವರೆಲ್ಲರಿಗೂ ಸುಖ ಸಂಪದಗಳನ್ನು ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಇಂತಹ ಒಂದು ಪರಿಸರದಲ್ಲಿ ಹರಿಕಥಾ ಸತ್ಸಂಗವನ್ನು ಮಾಡುವ ಮೂಲಕವಾಗಿ ಒಂದು ಜಾಗತಿಕವಾದ ದಾಖಲೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಹರೀಶ್ ದಂಪತಿಗಳು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಡ್ಯಾನ್ಸ್ ಅನ್ನು ಅಥವಾ ಇನ್ನೇನೋ ಡಿಸ್ಕೋವನ್ನು ಇಡುವುದರ ಬದಲು ಹರಿಕತೆ ಇಟ್ಟಿದ್ದಾರಲ್ಲ, ದೊಡ್ಡ ಪುಣ್ಯ ಇದೆ. ಸನಾತನ ಮತ್ತೆ ತಿರುಗಿ ಬರ್ತದೆ ಅಂತ ಹೇಳುವುದಕ್ಕೆ ಇದು ದೊಡ್ಡ ಸಾಕ್ಷಿಯಾಗಿ ನಿಂತಿದೆ. ಅಂತಹ ವಿಶೇಷವಾದ ಅವಕಾಶ ಕೊಟ್ಟದ್ದಕ್ಕೆ ಆ ದಂಪತಿಗಳಿಗೆ ಮತ್ತೆ ಮತ್ತೆ ಧನ್ಯವಾದ ಸಮರ್ಪಣೆ ಮಾಡುತ್ತಾ, ಸತ್ಯನಾರಾಯಣ ಐಲ ಅವರು ಹಾರ್ಮೋನಿಯಂನಲ್ಲಿ, ಜಗದೀಶ ಉಪ್ಪಳ ಅವರು ತಬಲದಲ್ಲಿ ಸಹಕರಿಸಿದ್ದಾರೆ, ಅವರಿಗೂ ಅನಂತ ಧನ್ಯವಾದಗಳು. ಉತ್ತಮ ಧ್ವನಿವರ್ಧಕ ವ್ಯವಸ್ಥೆ ಮಾಡಿಕೊಟ್ಟಂಥವರಿಗೂ, ಎಲ್ಲ ರೀತಿಯಲ್ಲಿ ಈ ಒಂದು ಚಿತ್ರಣವನ್ನು ತಮ್ಮ ಧ್ವನಿ ಸುರುಳಿಯ ಮೂಲಕವಾಗಿ ಅದನ್ನು ಚಿತ್ರೀಕರಿಸಿದಂಥವರಿಗೂ, ಆದಿಯಿಂದ ಅಂತಿಮ ತನಕವೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತ ಬಾಂಧವರಿಗೂ, ಮಾತೆಯರಿಗೂ, ಸಜ್ಜನರಿಗೂ ಪರಮಾತ್ಮ ಆಯುರಾರೋಗ್ಯ ಸುಖ ಸಂಪತ್ತು ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಹೇಗೆ ಮಂಗಲವನ್ನು ಚಲಿಸುವ ಜಲದಲ್ಲಿ
ತುಂಗಾ ತೀರದಿ ಬಾಲಕೃಷ್ಣನು ಕೊಳಲನೂದಲು ಮೋಹಗೊಂಡನು. ತುಂಗಾ ತೀರದಿ ಬಾಲಕೃಷ್ಣನು ಕೊಳಲನೂದಲು ಮೋಹಗೊಂಡನು. ಎಲ್ಲ ಮರೆತು ಉಲ್ಲಾಸದಿಂದಲೇ ಕಾಣಲೆಂದು ಓಡೋಡಿ ಬಂದನು. ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ. ಸಂಧ್ಯೆಯು ಆರತಿ ಎತ್ತಿರುವಾಗ ತಣ್ಣನೆ ಗಾಳಿ ಬೀಸಿರುವಾಗ ಮುರಳೀಲೋಲನ ಸ್ವರವ ಕೇಳುತ್ತ ಗೋವುಗಳು ತಲೆದೂಗಿರುವಾಗ ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ. ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ. ರಾಘವೇಂದ್ರನ ಕಂಡ ಮುಕುಂದ ಇಬ್ಬರ ಮನದಲು ಬಲು ಆನಂದ. ರಾಘವೇಂದ್ರನ ಕಂಡ ಮುಕುಂದ ಇಬ್ಬರ ಮನದಲು ಬಲು ಆನಂದ. ಒಬ್ಬರನೊಬ್ಬರು ಅಪ್ಪಿನಲಿದರು ಸರಸವಾಡುವ ಸಂಭ್ರಮದಿಂದ. ಮುತ್ತುರತ್ನದ ಹಾರ ಅವನಲ್ಲಿ, ತುಳಸಿ ಮಣಿಗಳ ಮಾಲೆ ಇವನಲ್ಲಿ, ಝಗಝಗಿಸುವ ಪೀತಾಂಬರವಲ್ಲಿ ಬಾಲಯೋಗಿ ಸನ್ಯಾಸಿ ಉಡುಪಲಿ. ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ. ಬಾಲಕನಾಗಿ ಬಂದ ನೋಡು ರಾಘವೇಂದ್ರ ಬೃಂದಾವನದಿಂದ. ರಾಘವೇಂದ್ರ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ರೋಗಹರನೇ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ. ರಾಘವೇಂದ್ರ ರಾಘವೇಂದ್ರ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ರಾಘವೇಂದ್ರ ಪರಿಪಾಲಿಸೋ. ಸಂತತ ದುರ್ಮತ
ಧ್ವಾಂತ ದಿವಾಕರ ಸಂತತ ದುರ್ಮತ ಧ್ವಾಂತ ದಿವಾಕರ ಸಂತ ವಿನುತ ಮಾತಲಾಲಿಸು ಸಂತ ವಿನುತ ಮಾತಲಾಲಿಸೋ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಪಾವನ ಗಾತ್ರ ಸುದೇವವರನೇ ತವ ಪಾವನ ಗಾತ್ರ ಸುದೇವವರನೇ ತವ ಸೇವಕ ಜನರೊಳಗಾಡಿಸೋ ಸೇವಕ ಜನರೊಳಗಾಡಿಸೋ ಸೇವಕ ಜನರೊಳಗಾಡಿಸೋ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ ಘನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ಪರಿಪಾಲಿಸೋ